ನಿಮಗೆ MBBS ಮಾಡಿ ಡಾಕ್ಟರ್ ಆಗುವ ಕನಸಿದೆಯೇ? ನೀಟ್ ಅಂಕ ಕಡಿಮೆ ಇದೆಯೇ? ಚಿಂತಿಸಬೇಡಿ. ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಮಾಡುವ ಕನಸಿದೆಯೇ? ಯುರೋಪಿನ ಶ್ರೇಷ್ಠ ವಿಶ್ವವಿದ್ಯಾನಿಲಯಗಳಲ್ಲಿ MBBS ಮಾಡುವ ಕನಸಿದೆಯೇ? ಹಾಗಾದರೆ ಇದು ನಿಮಗೊಂದು ಸುವರ್ಣಾವಕಾಶ. ಮೆಡ್ವೇ ಅಬ್ರಾಡ್ ಎಜುಕೇಷನ್ ಸೊಲ್ಯೂಷನ್ಸ್ನ ಕಾಂಟ್ಯಾಕ್ಟ್ ಮಾಡಿ. WHO, NCI, NMC ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯಗಳು. ಕಡಿಮೆ ವೆಚ್ಚದಲ್ಲಿ 6 ವರ್ಷಗಳ MD ಕೋರ್ಸ್. ಈಗಾಗಲೇ 500ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಇದರಲ್ಲಿ ಪದವಿ ಪಡೆದಿದ್ದಾರೆ. ಶ್ರೇಷ್ಠ ಕಾಲೇಜಿನಲ್ಲಿ ದಾಖಲಾತಿ ಹಾಗೂ ಮೂಲ ಸೌಕರ್ಯಗಳು ಹಾಗೂ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರುತ್ತದೆ. ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲ ಪರೀಕ್ಷೆಗಳಿಗೆ ಸಮಗ್ರ ತರಬೇತಿಯನ್ನು ನೀಡಲಾಗುತ್ತದೆ. ನಾವು ಯಾವುದೇ ರೀತಿಯ ಏಜೆನ್ಸಿ ಅಲ್ಲ, ನೇರ ವಿಶ್ವವಿದ್ಯಾನಿಲಯಕ್ಕೆ ನಿಮಗೆ ಪ್ರವೇಶವನ್ನು ನೀಡುತ್ತೇವೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕೆ ನಮ್ಮೊಂದಿಗೆ ಇದ್ದಾರೆ ಭೂಮಿಕಾ ನಟರಾಜ್, ಅಕಾಡೆಮಿಕ್ ಅಡ್ವೈಸರ್. ಬನ್ನಿ ಇದರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಹಾಯ್ ಮ್ಯಾಮ್, ವೆಲ್ಕಮ್ ಟು ಭಾವ ಸಿಂಚನ ಯೂಟ್ಯೂಬ್ ಚಾನಲ್. ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ಖಂಡಿತ. ಹರಿ ಓಂ. ನನ್ನ ಹೆಸರು ಭೂಮಿಕಾ ಅಂತೇಳಿ, ತುಮಕೂರು ಜಿಲ್ಲೆಯ ಹುಲಿಯೂರ್ದುರ್ಗ ಹೋಬಳಿಯ ಶ್ರೀ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ಮೆಡ್ವೇ ಅಬ್ರಾಡ್ ಎಜುಕೇಷನ್ ವಿಜಯನಗರ, ಇಲ್ಲಿ ಕೂಡ ನಾನು ಅಕಾಡೆಮಿಕ್ ಅಡ್ವೈಸರ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನೇಟಿವ್ ಎಲ್ಲ ಒಂದು ಹುಲಿಯೂರ್ದುರ್ಗ ಕುಣಿಗಲ್ ತಾಲೂಕು ಆಗಿರುತ್ತೆ. ಮೆಡ್ವೇ ಅಬ್ರಾಡ್ ಎಜುಕೇಷನ್ ಉದ್ದೇಶ ಏನು, ಹಾಗೆ ಅದರ ಸ್ಥಾಪಕರು ಯಾರು? ಓಕೆ. ಇದೇ ಕುಣಿಗಲ್ ತಾಲೂಕಿನ ಹುಲಿಯೂರ್ದುರ್ಗ ಭಾಗದ ಹೆಣ್ಮಗಳು. ಹೇಳ್ಬೇಕಂದ್ರೆ ಜ್ಞಾನಭಾರತಿ ಶಾಲೆಯ ವಿದ್ಯಾರ್ಥಿನಿ ಕೂಡ ಹೌದು. ಡಾಕ್ಟರ್ ಮೋನಿಕಾ ಮ್ಯಾಮ್ ಅವರು ಈ ಒಂದು ಸಂಸ್ಥೆಯನ್ನು 2022ನಲ್ಲಿ ವಿಜಯನಗರದಲ್ಲಿ ಸ್ಥಾಪನೆ ಮಾಡ್ತಾರೆ. ಮಿಡ್ವೇ ಅಬ್ರಾಡ್ ಎಜುಕೇಷನಿನ ಉದ್ದೇಶ ಬಂತು ಪ್ರತಿಯೊಬ್ಬ ಗ್ರಾಮೀಣ ಭಾಗದ ಮಗು ಮತ್ತು ಯಾರೆಲ್ಲ ಮಕ್ಕಳಿಗೆ ವಿದೇಶದಲ್ಲಿ MBBS ವ್ಯಾಸಂಗ ಮಾಡಬೇಕು ಅನ್ನೋ ಕನಸಿರುತ್ತೆ, ಆ ಮಕ್ಕಳಿಗೆ ಫ್ರೀಯಾಗಿ ಕೌನ್ಸಿಲಿಂಗ್ ಮಾಡಬೇಕು, ಅಂಥ ಮಕ್ಕಳಿಗೆ ಫ್ರೀಯಾಗಿ ಗೈಡೆನ್ಸ್ಗಳನ್ನು ಕೊಡಬೇಕು, ಮತ್ತು ಅವ್ರಿಗೆ ಕೈಗೆ ಎಟುಕೋ ಬೆಲೆನಲ್ಲಿ ಜೆನ್ಯೂನ್ ಆಗಿ ಎಂಟು ಒಂದು ಗೈಡೆನ್ಸ್ ಮತ್ತು ಅವ್ರಿಗೆ ಅದರ ಮಹತ್ವವನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ನಮ್ಮ ಮಿಡ್ವೇ ಅಬ್ರಾಡ್ ಎಜುಕೇಷನ್ ಮಾಡ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಏಜೆನ್ಸಿ ಆಗಲಿ ಮತ್ತೊಂದಾಗಲಿ ಇಲ್ಲ. ಇದರ ಸ್ಥಾಪಕರೇ ಜಾರ್ಜಿಯಾ ಕಂಟ್ರಿನಲ್ಲಿ ಓದ್ಕೊಂಡ್ಬಂದಿರೋ ಡಾಕ್ಟರ್ ಆಗಿರೋದ್ರಿಂದ ಡಾಕ್ಟರಿಂದನೇ ಡಾಕ್ಟರ್ ವಿದ್ಯಾಭ್ಯಾಸಕ್ಕೆ ಗೈಡೆನ್ಸ್ ಕೊಡುವಂಥ ಉದ್ದೇಶ ನಮ್ಮ ಮಿಡ್ವೇ ಅಬ್ರಾಡ್ ಎಜುಕೇಷನ್ ತಗೊಂಡಿದೆ. ಅಬ್ರಾಡ್ ಎಜುಕೇಷನ್ಗೆ ನೀವು ಯಾವ ಥರ ಗೈಡೆನ್ಸ್ ಕೊಡ್ತೀರಾ, ಹಾಗೆ ಯಾವ ಕೋರ್ಸಿಗೆ ನೀವು ಗೈಡೆನ್ಸ್ ಕೊಡ್ತೀರಾ? ಓಕೆ, ಗೈಡೆನ್ಸ್ ಅನ್ನೋದಾದರೆ ನನಗೆ ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಗೈಡೆನ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಅದು ಡಾಕ್ಟರಿಂದನೇ ಆಗಿರುತ್ತೆ. ಜೊತೆಗೆ ಎಂಡ್ ಟು ಎಂಡ್ ಇದು ಬೇಸ್ಡ್ ಆನ್ ಕೋರ್ಸ್ ಬಂದು MBBS ಕೋರ್ಸ್ ಸ್ಟಡಿ MBBS ಇನ್ ಅಬ್ರಾಡ್ ಅನ್ನೋದೇ ನಮ್ಮದು ಥೀಮ್ ಆಗಿರುತ್ತೆ. ಜೊತೆಗೆ ಆ ಮಕ್ಕಳು FMG ಅಂತ ಎಕ್ಸಾಮಿನವರೆಗೂ ಎಂಡ್ ಟು ಎಂಡ್ MBBSಗೆ ತೊಗೊಂಡ್ಮೇಲೆ ಯಾವ ರೀತಿ ಅವ್ರ ಕ್ಲಾಸಸ್ ಆಗಿರ್ಬೋದು, ಅವ್ರ ಎಜುಕೇಷನ್ ಆಗಿರ್ಬೋದು ಯಾವ ರೀತಿ ಇರುತ್ತೆ, ಫಾರಿನಲ್ಲಿ ಯಾವ ರೀತಿ ಅವರು ಓದಬೇಕು, ಇದು ಎಲ್ಲ ರೀತಿಯ ಒಂದು ಮೋಟಿವೇಶನಲ್ ಮತ್ತು ಆ ಮಕ್ಳಿಗೆ ಬೇಕಾಗಿರುವಂಥ ಇನ್ಫಾರ್ಮೇಟಿವ್ ಮೆಡಿಕಲ್ ಎಜುಕೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಆ ಮಕ್ಕಳಿಗೆ ಗೈಡೆನ್ಸನ್ನು ಕೊಡ್ತಾ ಬಂದಿದ್ದೀವಿ. ಮೆಡ್ವೇ ಅಬ್ರಾಡ್ ಎಜುಕೇಷನ್ ಕಡೆಯಿಂದ ನೀವು ಸ್ಟೂಡೆಂಟ್ಸ್ನ ಯಾವ ಕಂಟ್ರೀಸ್ಗೆ ಕಳಿಸ್ಕೊಡ್ತೀರಾ? ಕಂಟ್ರೀಸ್ ಬಂದು ಬೇಸಿಕಲಿ ಜಾರ್ಜಿಯಾ ಇಸ್ ಅ ಪ್ರಿಫರಬಲ್, ಅದಕ್ಕೆ ನಾವು ಇಂಪಾರ್ಟೆಂಟ್ ಆಗಿ ಕಳಿಸ್ಕೊಡ್ತಾ ಇದ್ದೀವಿ. ಮತ್ತು ರಷ್ಯಾ, ಕೆನಡಾ ಮತ್ತು ಚೀನಾ ಇವೆಷ್ಟು ದೇಶಗಳಿಗೂ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಡಾಕ್ಟರ್ ಮೋನಿಕಾ ಮ್ಯಾಮ್ ಅವರು ಜಾರ್ಜಿಯಾದಲ್ಲೇ ಓದ್ಕೊಂಡ್ಬಂದಿರೋದ್ರಿಂದ ವಿ ಆರ್ ಎಂಕರೇಜ್ ದ ಸ್ಟೂಡೆಂಟ್ ಟು ಎನ್ರೋಲ್ ಟು ಜಾರ್ಜಿಯಾ ಓನ್ಲಿ. ನಿಮ್ಮ ಕಡೆಯಿಂದ ಹೋಗೋ ಸ್ಟೂಡೆಂಟ್ಸ್ಗೆ ನೀವು ಯಾವ ಯೂನಿವರ್ಸಿಟಿನ ಗೈಡ್ ಮಾಡ್ತೀರಾ, ಹಾಗೆ ಆ ಯೂನಿವರ್ಸಿಟಿ ಪರಿಚಯ ಮಾಡಿಕೊಡಿ. ಖಂಡಿತ. ಪ್ರತಿಯೊಬ್ಬ ಮಗುವಿನ ವಿದ್ಯಾಭ್ಯಾಸದಲ್ಲಿ ಅವ್ರು ಓದುವಂಥ ಯೂನಿವರ್ಸಿಟಿ ಬಹಳ ಮುಖ್ಯ ಆಗುತ್ತೆ. ಯುರೋಪ್ ಅನ್ನೋದು ಒಂದು ಖಂಡದಲ್ಲಿ ಜಾರ್ಜಿಯಾ ಅಂತ ಹೇಳಿ ಒಂದು ದೇಶ, ಆ ದೇಶದ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಟಿಬಿಲಿಸಿನಲ್ಲಿ ಜಿಯೋಮೆಡಿ ಯೂನಿವರ್ಸಿಟಿ ಇದೆ. ನಮ್ಮ ಪೋಸ್ಟರಲ್ಲಿ ಕಾಣಿಸ್ತಾ ಇದೆ ಜಿಯೋಮೆಡಿ ಯೂನಿವರ್ಸಿಟಿ. ಇದು ಬಹಳ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಮತ್ತೆ ಮೆಡಿಕಲ್ ವಿದ್ಯಾಭ್ಯಾಸಕ್ಕೆ ಬಹಳ ಯೋಗ್ಯವಾದಂತದ್ದು. MBBS in Georgia with Medway Abroad Education Solutions. Narrator: Are you aspiring to pursue a career in medicine? Look no further than Georgia, a country renowned for its high-quality medical education and vibrant culture. Medway Abroad Education Solutions is here to guide you through every step of your journey to study MBBS in Georgia.
Our dedicated team is committed to helping you achieve your dreams of becoming a medical professional. Visual clips of Georgian universities showcasing modern facilities and students engaged in practical training. Georgia offers a unique opportunity for international students with universities that are recognized globally. The MBBS program is taught in English, ensuring that language is not a barrier to your education. Students interacting with professors, participating in hands-on training. With a focus on practical experience and a comprehensive curriculum, you will gain the skills and knowledge necessary to excel in the medical field. The universities in Georgia are equipped with state-of-the-art facilities, providing you with an enriching learning environment. Exciting news! Winter admissions are now open. This is your chance to secure your place in one of Georgia's prestigious medical schools. At Medway Abroad Education Solutions, we offer personalized counseling, assistance with the application process, and support throughout your studies. Our goal is to make your transition to studying in Georgia as smooth as possible. Incredible opportunity. Contact Medway Abroad Education Solutions today to learn more about studying MBBS in Georgia and to start your application process for winter admissions. Scenic views of Georgia, with students enjoying their time. Your future in medicine begins here. Join us at Medway Abroad Education Solutions and take the first step towards a rewarding career in healthcare. ಇಲ್ದಲೆ ಇಡೀ ಇಂಡಿಯಾದಿಂದ ಪ್ರತಿ ವರ್ಷ 1,000ಕ್ಕೂ ಹೆಚ್ಚಿನ ಮಕ್ಕಳು ಜಿಯೋಮೆಡಿ ಯೂನಿವರ್ಸಿಟಿಗೆ ಲಾಗಿನ್ ಆಗ್ತಾ ಇದ್ದಾರೆ ಫಾರ್ ದ MBBS ಸ್ಟಡೀಸ್. ಮತ್ತು ಜಿಯೋಮೆಡಿ ಯೂನಿವರ್ಸಿಟಿಯ ವಿಶೇಷತೆ ಏನು ಅಂತಂದರೆ ಅಲ್ಲಿ ನಾಟ್ ಓನ್ಲಿ ದೇರ್ ಲೆಕ್ಚರರ್ಸ್, ಅಲ್ಲಿ ಪೀಪಲ್ ಅಷ್ಟೇ ಲೆಕ್ಚರರ್ಸ್ ಇರಲ್ಲ, ಎಂಟೈರ್ ವರ್ಲ್ಡಿಂದ ಎಂಟೈರ್ ಗ್ಲೋಬಿಂದ ಲೆಕ್ಚರರ್ಸ್ನ ಇನ್ಪುಟ್ ಮಾಡೋದ್ರಿಂದ ಬೇರೆ ಬೇರೆ ದೇಶದಿಂದ ಹೋಗುವಂಥ ಮಕ್ಕಳುಗಳಿಗೆ ಒಳ್ಳೆ ವಾತಾವರಣ ಯೂನಿವರ್ಸಿಟಿ ಮತ್ತು ಟಾಪ್ ಕ್ಲಾಸ್ಡ್ ಆಗಿದೆ. ಮತ್ತು ಇಂಡಿಯಾದಿಂದ ಹೋಗೋ ಮಕ್ಕಳಿಗೆ ಅವ್ರಿಗೆ ಆದಂಥ ಸಪ್ರೇಟ್ ಪ್ರತ್ಯೇಕವಾದಂಥ ಹಾಸ್ಟೆಲ್, ಪ್ರತ್ಯೇಕವಾದಂಥ ಕ್ಲಾಸ್ ರೂಮ್ಸ್, ಈ ರೀತಿ ವೆಲ್ ಫರ್ನಿಚರ್ಡ್ ಮತ್ತು ವೆಲ್ ಲ್ಯಾಬ್ಸ್. ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ಅವ್ರಿಗೆ ಲ್ಯಾಬ್ರೇಟ್ರಿ ಮತ್ತು ಅನಾಟಮಿ ಕ್ಲಾಸಸ್ಸು ಮತ್ತು ಅವ್ರಿಗೆ ಕ್ಲಾಸಿಕಲ್ ಯಾವ ಥರ ಪ್ರಾಕ್ಟಿಕಲ್ ಕ್ಲಾಸಸ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೆಲ್ಲ ನೋಡೋದಾದರೆ ಜಿಯೋಮೆಡಿ ಯೂನಿವರ್ಸಿಟಿ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಆಗಿ ದೇಶದಲ್ಲೇ ಅಥವಾ ಇಡೀ ವಿಶ್ವದಲ್ಲೇ ಗುರುತಿಸ್ಕೊಳ್ತಾ ಬಂದಿದೆ. ಮ್ಯಾಮ್, ನಮ್ಮ ಇಂಡಿಯಾದ ಸ್ಟೂಡೆಂಟ್ಸ್ ಅಬ್ರಾಡ್ಗೆ ಹೋಗಿ ಅಲ್ಲಿನ ಲ್ಯಾಂಗ್ವೇಜ್ನ ರೀಚ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಲ್ಲಿನ ಟೀಚರ್ಸ್ ಹೇಗೆ ಲ್ಯಾಂಗ್ವೇಜ್ನ ಟೀಚ್ ಮಾಡ್ತಾರೆ ಆ್ಯಂಡ್ ನಮ್ಮ ಮಕ್ಕಳು ಅಲ್ಲಿಗೆ ಹೊಂದ್ಕೊಂಡು ಹೋಗೋದು ಹೇಗೆ? ಖಂಡಿತ. ಯಾವುದೇ ಒಂದು ದೇಶ ಅಥವಾ ನಮಗೆ ಗೊತ್ತಿರೋಗೆ ಪ್ರತಿ 21 ಕಿಲೋಮೀಟರ್ಗೂ ವೇಷಭೂಷಣ ಮತ್ತು ಭಾಷೆ ಮತ್ತು ಆಹಾರ ಪದ್ಧತಿ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಲ್ಯಾಂಗ್ವೇಜ್ ಕಲಿಯೋದು ಕೂಡ ಇಟ್ಸ್ ಎ ಟೈಪ್ ಆಫ್ ಸ್ಕಿಲ್. ಕೆಲವರೆಲ್ಲ ಒಂದು 5-6 ಲ್ಯಾಂಗ್ವೇಜ್ಗಳನ್ನ ಮಾತಾಡ್ತಾ ಇರ್ತಾರೆ. ಅಂದರೆ ಎಜುಕೇಷನ್ ವೈಸ್ ಒಬ್ಬ ವ್ಯಕ್ತಿ ಎಷ್ಟು ಇಂಟೆಲಿಜೆನ್ಸ್ ಇರ್ತಾನೆ ಅಂದರೆ ಥ್ರೂ ದ ಲ್ಯಾಂಗ್ವೇಜ್ ದೇ ಕ್ಯಾನ್ ಟೇಕ್ ಎನಿಥಿಂಗ್. ಓಕೆ, ಈವನ್ ಜಾರ್ಜಿಯಾದಲ್ಲೂ ಕೂಡ ಯಾವುದೇ ಕಂಟ್ರಿ ಆಗಿರಲಿ, ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಅದರದೇ ಆದಂಥ ಲ್ಯಾಂಗ್ವೇಜ್ ಇದೆ. ಆದರೆ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ದೇ ಆರ್ ಫೋಕಸ್ಡ್ ಆನ್ ಮೆಡಿಕಲ್ ಸ್ಟಡೀಸ್. ಅಲ್ಲಿ ಯಾವುದೇ ರೀತಿ ಜಾರ್ಜಿಯನ್ನ ಕಲಿಲೇಬೇಕು ಅನ್ನುವಂಥದ್ದೇನಿಲ್ಲ. ಅದು ಒಂದು ಸಬ್ಜೆಕ್ಟಿನ ಎಕ್ಸಾಮಿನೇಷನ್ ಅವ್ರಿಗಿರುತ್ತೆ. ಅದನ್ನು ಅವರು 4 years ಟೈಮ್ ಇರುತ್ತೆ. ಆ ಟೈಮಲ್ಲಿ ಅವ್ರು ಯಾವಾಗಾದರೂ ಆ ಜಾರ್ಜಿಯನ್ ಲ್ಯಾಂಗ್ವೇಜನ್ನು ಕಲಿತು ಅದೊಂದು ಸಿಂಪಲ್ ಎಕ್ಸಾಮಿನೇಷನ್ ಇರುತ್ತೆ. 1-2 ವರ್ಷ ಅಲ್ಲಿ ಹೋದರೆ ನಮ್ಮ ಮಕ್ಕಳೇ ಹಿಂದಿ ಭಾಷೆ ಮರ್ತೋಗಿರ್ತಾರೆ, ಅಷ್ಟು ಇಂಟೆಲಿಜೆನ್ಸ್ ಇರ್ತಾರೆ ಮಕ್ಕಳುಗಳು. ಒಂದು ಲ್ಯಾಂಗ್ವೇಜ್ ಕಲಿಯೋದು ಕೂಡ ಇಟ್ಸ್ ಟೈಪ್ ಆಫ್ ಸ್ಕಿಲ್ ಒಂದು ಹ್ಯೂಮನ್ ಬೇಯಿಂಗಲ್ಲಿ. ಜೊತೆಗೆ ಅದನ್ನು ಕಲಿಲೇಬೇಕು ಅನ್ನೋವಂಥದ್ದೇನಿಲ್ಲ. ಬಿಕಾಸ್ ಅಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ದೇಶ ಮತ್ತು ಅಲ್ಲಿ ಟೀಚರ್ಸ್ಗಳು ಎಕ್ಸ್ಪೆಷಲಿ ನಮಗೆ ಬೇಕಾಗಿರುವಂಥದ್ದು ಟೀಚಿಂಗ್. ಇಲ್ಲಿ ಇಂಗ್ಲೀಷಿಗೂ ಮತ್ತು ಅಮೆರಿಕನ್ ಇಂಗ್ಲೀಷಿಗೂ ಜಾರ್ಜಿಯನ್ ಇಂಗ್ಲೀಷಿಗೂ ಭಾಳ ವ್ಯತ್ಯಾಸ ಇದೆ. ಬಟ್ ಅಲ್ಲಿ ಹೋಗುವಂಥ ಲೆಕ್ಚರರ್ಸ್ಗಳಿಗೆ ದೇನೋ, ಏಕೆಂದರೆ ಮಕ್ಕಳುಗಳು ತನ್ನ ದೇಶವನ್ನು ಬಿಟ್ಟು, ಮನೆ ಬಿಟ್ಟು, ಆ ಕಂಫರ್ಟ್ ಝೋನ್ ಬಿಟ್ಟು, ಎಲ್ಲದನ್ನ ಬಿಟ್ಟು ಒಂದು ದೇಶದಲ್ಲಿ ಇರ್ತಾರೆ ಅಂದಾಗ ದೇ ಮಸ್ಟ್, ಅವ್ರಿಗೆ ಗೊತ್ತಿರುತ್ತೆ ಅವ್ರ ದೇಶದಿಂದ ಬಂದಿರೋ ಮಕ್ಕಳು ತಂದೆ ತಾಯಿ ಬಿಟ್ಟು, ಆ ಪರಿಸರ ಬಿಟ್ಟು ಬಂದಿರ್ತಾರೆ, ಅವ್ರನ್ನ ಯಾವ ಥರ ಟ್ರೀಟ್ ಮಾಡಬೇಕು ಮತ್ತು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಯಾವ ಥರ ಇಂಗ್ಲೀಷಲ್ಲೇ
ಟೀಚಿಂಗ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಟೀಚಿಂಗ್ ಇಸ್ ಅ ಮಸ್ಟ್ ಇನ್ ಇಂಗ್ಲೀಷ್ ಮುಂದೆ. ಅಲ್ಲಿ ಯಾವುದೇ ರೀತಿ ಅವರು ಬೇಸಿಕ್ ಲ್ಯಾಂಗ್ವೇಜಿಂದ ಮಾಡುವಂಥದ್ದು ಅದು ಯಾವುದೂ ಇರೋದಿಲ್ಲ. ಮೆಡಿಕಲ್ ನೀವು ಯಾವ ದೇಶದಲ್ಲಿ ಕಲಿತರು, ನಾವು ಅಡ್ರೆಸ್ ಮಾಡ್ತೀರಾ ಯಾವ ದೇಶದಲ್ಲಿ ಕಲಿತರು, ಇಟ್ಸ್ ಕಂಪ್ಲೀಟ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅದು ಇಂಡಿಯನ್ಗೆ ರಿಲೇಟೆಡ್ ಆಗಿ ಅವರು ಮಕ್ಕಳಿಗೆ ಪ್ರತಿಯೊಂದು ಗೈಡೆನ್ಸ್ನ ಎಂಡ್ ಟು ಎಂಡ್ ಗೈಡೆನ್ಸ್ನ ಮಾಡಿಕೊಡ್ತಾರೆ. Midway Abroad Education Solutions is dedicated to guiding you through the admission process, ensuring a seamless transition to Geomedi University. Don't miss this opportunity to pursue your medical dreams. Contact us today to learn more about Geomedi University and Midway Abroad Education Solutions. The contact details for the International Student Admission Department at Geomedi University are Dr. Monica Nataraj, graduated from Geomedi University, phone +97926712717171, +987912642419, +979126429090, www.medwayeducation.in.w.medwayeducation.in, +987927. ನಮ್ಮ MBBS ಎಷ್ಟು ವರ್ಷ ಕೋರ್ಸ್ ಆಗುತ್ತೆ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಏನಾದರೂ ಬ್ಯಾಕ್ಲಾಗ್ಸ್ ಆದರೆ ಹೇಗೆ ಗೈಡೆನ್ಸ್ ಸಿಗುತ್ತೆ, ಅದನ್ನ ಹೇಗೆ ಅವ್ರು ಕ್ಲಿಯರ್ ಮಾಡ್ಕೋಬೋದು? ಓಕೆ, ಬ್ಯಾಕ್ಲಾಗ್ಸ್ ಅಂತ ಬಂದಾಗ ನಮ್ಮ ಇಂಡಿಯಾದಲ್ಲಾಗಿರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ನಾವು ನೋಡಿದ್ದೀವಿ. ಒಂದು ತರಗತಿ ಅಂದಾಗ ಡಿಗ್ರಿಗಳಲ್ಲಿ ಒಂದು 100 ಜನ, ಒಂದು 60 ಜನ ಆದರೂ ಮಕ್ಕಳು ಮಿನಿಮಮ್ ಇದ್ದೇ ಇರ್ತಾರೆ. ಬಟ್ ಅದು ಜಾರ್ಜಿಯನ್ ಯೂನಿವರ್ಸಿಟಿ, ಜಿಯೋಮೆಡಿ ಯೂನಿವರ್ಸಿಟಿನಲ್ಲಿ ಒಂದು ಸೆಕ್ಷನ್ಗೆ 20ಗಿಂತ ಜಾಸ್ತಿ ಬ್ಯಾಚನ್ನು ಮಾಡೋದಿಲ್ಲ, 20 ಜನ ಮಾತ್ರ ಇರ್ತಾರೆ. ಮತ್ತು ಒಂದು ಸ್ಟೂಡೆಂಟಿನ ಅವರು ಮನೆ ಬಿಟ್ಟಿರ್ತಾರೆ, ಇನ್ನೊಂದು ಬಿಟ್ಟಿರ್ತಾರೆ. ಸೊ ಆ ಮಕ್ಕಳಿಗೆ ಎಂಡ್ ಟು ಎಂಡ್ ಟೀಚರ್ಸ್ಗಳು ಗೈಡೆನ್ಸ್ ಮಾಡೇ ಮಾಡ್ತಾರೆ. ಅಲ್ಲಿ ಬ್ಯಾಕ್ಲಾಗ್ಸ್ ಆಗುವಂಥದ್ದು ಭಾಳ ಕಡಿಮೆ. ಅವನು ಈ ಕ್ಲಾಸ್ನ ಕ್ಲಿಯರೆನ್ಸ್ ಮಾಡ್ದಲ್ಲ ನೆಕ್ಸ್ಟ್ ಕ್ಲಾಸಸ್ಗೆ ಹೋಗೋ ಹಾಗೆ ಇಲ್ಲ. ಆ ರೀತಿ ಕಟ್ನಿಟ್ಟಾಗಿ ಪ್ರತಿದಿನ ಒಂಥರ ಚಿಕ್ಕ ಮಕ್ಕಳಿಗೆ ನವೋದಯ ಎಕ್ಸಾಮ್ಗೆ ಯಾವ ಥರ ಗೈಡೆನ್ಸ್ ಸಿಗುತ್ತೋ ಆ ಥರ ಅವ್ರಿಗೆ MBBS ಗೈಡೆನ್ಸ್ ಸಿಗುತ್ತೆ. ಮಕ್ಕಳುಗಳು ಶ್ರದ್ಧೆ ಇಟ್ಟು ಓದಿದ್ರೆ ಯಾವುದೇ ಕಾರಣಕ್ಕೂ ಬ್ಯಾಕ್ಲಾಗ್ಸ್ ಆಗಲ್ಲ. ಆದರೂ ಕೂಡ ಅದಕ್ಕೂ ಪ್ರತ್ಯೇಕವಾಗಿ ಟ್ಯೂಷನ್ಸ್ ಆಗಿರ್ಬೋದು, ಅವರಿಗೆ ಅದರದ್ದು ಗೈಡೆನ್ಸ್ ಅಲ್ಲಿ ಲೆಕ್ಚರರ್ಸ್ ಕಡೆಯಿಂದನೇ ಸಿಗ್ತಾ ಹೋಗುತ್ತೆ. ಮ್ಯಾಮ್, ಇವಾಗ ನಾವು ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಂಡು ಈಗ ಕಂಟ್ರಿ ಬಗ್ಗೆ, ಜಾರ್ಜಿಯಾ ಕಂಟ್ರಿ ಹೇಗಿರುತ್ತೆ, ಅಲ್ಲಿನ ವೇಷಭೂಷಣ, ಅಲ್ಲಿನ ಜನಗಳು ಹೇಗಿರ್ತಾರೆ ಅಂತ ತಿಳಿಸ್ಕೊಡ್ತೀರಾ? ಹೌದು, ಜಾರ್ಜಿಯಾ ಒನ್ ಆಫ್ ದ ಸ್ಮಾಲೆಸ್ಟ್ ಕಂಟ್ರಿ. ಅದರಲ್ಲೂ ಟಿಬಿಲಿಸಿ ಕ್ಯಾಪಿಟಲ್ ಸಿಟಿ ಬಹಳ ಮುಂದುವರೆತಿರ್ತಕ್ಕಂಥ ದೇಶ. ಮತ್ತು ಅಷ್ಟು ಈಸಿ ಇಲ್ಲ. ಅದೇ ಒಂದು ವೀಸಾ ವೆರಿಫಿಕೇಷನ್ನು ಭಾಳ ಟಫೆಸ್ಟ್ ಆಗಿರುತ್ತೆ ಅಲ್ಲಿ. ಅಷ್ಟು ಈಸಿಯಾಗಿ ಯಾರನ್ನೂ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಕಾರಣ ಇಲ್ದಲೆ. ಭಾಳ ಸ್ಟ್ರಿಕ್ಟ್ ಆಗಿದೆ. ಮತ್ತು ಕಂಟ್ರಿ ಬಗ್ಗೆ ಮಾತಾಡೋದಾದರೆ ಮೈ ಪರ್ಸ್ನಲ್ ಒಪಿನಿಯನ್, ಬಿಕಾಸ್ ನಾವೊಂದು 20 ಡೇಸ್ ಜಾರ್ಜಿಯಾದಲ್ಲಿ ಒಂದು ಫ್ಯಾಮಿಲಿ ಟ್ರಿಪ್ಪನ್ನು ಕೂಡ ನಾವು ಮಾಡ್ಕೊಂಬಂದಿದ್ವಿ. ಯಾವಾಗ ಡಾಕ್ಟರ್ ಮೋನಿಕಾ ಮ್ಯಾಮ್ ಅವ್ರಿಗೆ ಒಂದು ಗ್ರ್ಯಾಜುಯೇಷನ್ ಪ್ರೋಗ್ರಾಮಲ್ಲಿ ನಾವು ಅದು ಕಂಪ್ಲೀಟ್ ಕಂಟ್ರಿಯನ್ನು ವಿಸಿಟ್ ಮಾಡಿದ್ವಿ. ಒಂದು 20 ಡೇಸ್ ನಾವಲ್ಲಿ ಜನ ಹೇಗಿರ್ತಾರೆ ಅಥವಾ ಒಂದು ಟ್ರಿಪ್ ಥರನೇ ಮಾಡಿರೋದ್ರಿಂದ ವಿ ಗೆಟ್ ಟು ನೋ ಪೀಪಲ್ಸ್ ಹೇಗಿರ್ತಾರೆ ಅನ್ನೋದು ನಮಗೆ ಕಂಪ್ಲೀಟಾಗಿ ಗೊತ್ತಾಗಿದೆ. ಜನರು ಜೊತೆಗೆ ಡಿಸೆಂಬರ್ ಮತ್ತು ಜಾನ್ವರಿ ಮಂತಲ್ಲಿ ಏನಾಗಿದೆ ಅಂದರೆ ಕಂಪ್ಲೀಟ್ಲಿ ಸ್ನೋಫಾಲ್ ಆಗುತ್ತೆ. ಆ ಟೈಮೆಲ್ಲ ಅಲ್ಲಿ ರಜೆಗಳನ್ನು ಈ ನಮ್ಮ ಹೇಗೆ ಸಮ್ಮರ್ ಹಾಲಿಡೇಸ್ ಇರುತ್ತೆ ಆ ಥರ ಅಲ್ಲಿ ಹಾಲಿಡೇನ ಕೊಡ್ತಾರೆ ಮಕ್ಕಳುಗಳಿಗೆ, ಶಾಲಾ ಕಾಲೇಜುಗಳಿಗೆ. ಆವಾಗ ರಜೆ ಇರುತ್ತೆ ಅವ್ರುಗಳಿಗೆ. ಜೊತೆಗೆ ಕಂಟ್ರಿನಲ್ಲಿ ಓಡಾಡ್ಲಿಕ್ಕಾಗಲಿ ಮತ್ತೊಂದಕ್ಕಾಗಲಿ ಎಲ್ಲ ಕಡೆ ಕೂಡ ನಮ್ಮದು ಏನು ಬಸ್ಸಸ್ ಏನಿದೆ ಇಲ್ಲಿ ಗೌರ್ಮೆಂಟ್ ಬಸ್ಸಸ್, ಅದೇ ಥರ ಜಾರ್ಜಿಯನ್ ಗೌರ್ಮೆಂಟಿಂದನೇ ಬಸ್ಸಸ್ ಇರುತ್ತೆ. ಮತ್ತು ನಮ್ಮಲ್ಲಿ ಬಸ್ಸಿಗೆ ಟಿಕೆಟ್ ತೊಗೋಬೇಕು, ಈ ರೀತಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಆದರೆ ಅಲ್ಲಿ ಆ ಥರ ಇಲ್ಲ. ದೇರ್ ಇಸ್ ಅ ಕಾರ್ಡ್ ಫಾರ್ ದ ATMಗೂ ಅದೇ ಕಾರ್ಡ್ ಇರುತ್ತೆ, ಸ್ಟೂಡೆಂಟ್ ಐಡೆಂಟಿಫಿಕೇಷನ್ಗೂ ಅದೇ ಕಾರ್ಡ್ ಇರುತ್ತೆ, ಮತ್ತು ಮೆಟ್ರೋದಲ್ಲಿ ಓಡಾಡೋದಕ್ಕೆ ಮತ್ತು ಎಲ್ಲಾದರೂ ಕ್ಯಾಬ್ಸಲ್ಲಿ ಓಡಾಡೋದಕ್ಕೆ ಎಲ್ಲದಕ್ಕೂ ಒಂದೇ ಕಾರ್ಡ್ ಇರುತ್ತೆ. ಅಲ್ಲಿ ಕಂಟ್ರಿಯ ಬಸ್ಸಸ್ಗಳಲ್ಲಿ ಒಂದು ಟ್ಯಾಪಿಂಗ್ ಮಿಷಿನ್ ಇಟ್ಟಿರ್ತಾರೆ. ಅದನ್ನು ಟ್ಯಾಪ್ ಮಾಡಿದ ತಕ್ಷಣ ಆ ಮಕ್ಕಳು ಎಲ್ಲಿಂದ ಎಲ್ಲಿಗೆ ಬೇಕಾದರೂ
ಓಡಾಡ್ಬೋದು. ಮತ್ತು ಹಾಸ್ಟೆಲ್ಗಳಿಗೆ ಜಾಯ್ನ್ ಆಗೋದ್ರಿಂದ ಅದು ಕ್ಯಾಂಪಸ್ ಒಳಗಡೆ ಬರುತ್ತೆ. ಮತ್ತು ಪೀಪಲ್ಸ್ ಆರ್ ವೆರಿ ಇನ್ನೋಸೆಂಟ್, ಮತ್ತು ಅವರಿಗೆ ಕೆಟ್ಟದ್ದು ಮಾಡೋದು ಗೊತ್ತಿಲ್ಲ. ತುಂಬ ಸೇಫೆಸ್ಟ್ ಕಂಟ್ರಿ. ಜೊತೆಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಜನ ಬೇಗ ರಿಯಾಕ್ಟ್ ಮಾಡ್ತಾರೆ. ಇಲ್ಲಿ ಥರ ಯಾಕೆ ಬೇಕು ನನಗೆ ಅನ್ನೋ ಥರ ಏನಿಲ್ಲ. ಕಂಪೇರ್ ಟು ದ ಇಂಡಿಯಾ ತುಂಬ ಸೇಫ್ ಆಗಿದೆ. ಇವತ್ತಿನ ಪರಿಸ್ಥಿತಿಗೆ ನಾವು ಮಾತಾಡೋದಾದರೆ ಜಾರ್ಜಿಯಾ ಇಸ್ ಒನ್ ಆಫ್ ದ ಸೇಫೆಸ್ಟ್ ಕಂಟ್ರಿ ಅಂತ ಬೇಕಿದ್ರೂ ಕೂಡ ನಾವು ಹೇಳ್ಬೋದು. ಮತ್ತು ಅಲ್ಲಿಯ ವೇಷಭೂಷಣಗಳು ಬಂದು ನಮಗಿಲ್ಲಿ ಒಂದು 60+ ಆಗ್ತಿದ್ದಾಗೆ ತುಂಬ ವಯಸ್ಸಾಗಿರೋ ಥರ ಕಾಣಿಸ್ತು ನಮ್ಮ ಇಂಡಿಯನ್ ಪೀಪಲ್ಸ್. ಅಲ್ಲಿ 70 ವರ್ಷ 80 ವರ್ಷ ಆಗಿದ್ರು ಅವ್ರು ಒಂದು 30 ವರ್ಷದ ಹುಡುಗನ ಥರ ಅವ್ರಿಗೆ ಕಾಣಿಸ್ತಾ ಇರ್ತಾರೆ. ದಟ್ ಮೀನ್ಸ್ ಅವರ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅಥವಾ ಅವರು ಸ್ಕಿನ್ ಟೋನ್ ಆಗಿರ್ಬೋದು, ಅಲ್ಲಿ ನೇಚರ್ ಅಥವಾ ಅಲ್ಲಿಯ ವಾತಾವರಣ ಆಗಿದೆ. ಎಲ್ಲರೂ ತುಂಬ ಫೇರ್ ಆಗಿರ್ತಾರೆ. ದೇ ಲೈಕ್ ಟು ವೇರ್ ಅ ಬ್ಲ್ಯಾಕ್ ಕಲರ್. ಮತ್ತು ಅಲ್ಲಿ ಹೆಲ್ತ್ ವೈಸು ಕೂಡ ಅಷ್ಟೇ. ನಮ್ಮಲ್ಲಿ ಕ್ಯಾನ್ಸರ್ ಇದೆ ಅಥವಾ ಇನ್ನೊಂದಿದೆ, ಇನ್ನೂ ಮೆಡಿಷನ್ಸ ಸಿಗದೇ ಇರೋಂಥ ಎಷ್ಟೋ ಕಾಯಿಲೆಗಳಿದೆ. ಅಲ್ಲಿ ಇವತ್ತಿಗೂ ಆ ದೇಶದಲ್ಲಿ ಒಂದು ಮಸ್ಕಿಟೋಸ್ ಇಲ್ಲ, ಅಷ್ಟು ಈಸಿಯಾಗಿ ಯಾರೂ ಕಾಯಿಲೆ ಬೀಳಲ್ಲ. ಮತ್ತು ಜೊತೆಗೆ ಇನ್ನೊಂದೇನೆಂದರೆ ತುಂಬ ಕೋಲ್ಡ್ ಇರುತ್ತೆ ಎನ್ವಿರಾನ್ಮೆಂಟ್. -2 -3 ಡಿಗ್ರಿ ಇರುತ್ತೆ ಇನ್ ದ ಟೈಮ್ ಆಫ್ ಡಿಸೆಂಬರ್ ಆ್ಯಂಡ್ ಜಾನ್ವರಿ. 2 ತಿಂಗಳು ಸ್ನೋಫಾಲ್ ಥರ. ಹೇಗೆ ನಾವು ಕಾಶ್ಮೀರ್ಗೆ ಹೋಗಿ ಸ್ನೋಫಾಲ್ನ ಹೇಗೆ ಎಂಜಾಯ್ ಮಾಡ್ತೀವಿ, ಆ ಮಂತಲ್ಲೇ ಅದು ಸ್ನೋಫಾಲ್ ಆಗ್ತಾ ಇರುತ್ತೆ, ಬಿಸಿಲಿರುತ್ತೆ. ಆಲ್ಮೋಸ್ಟ್ ಇಂಡಿಯನ್ ಕ್ಲೈಮೇಟಿಂಗಲ್ಲೇ ಇರುತ್ತೆ. ಅಯ್ಯೋ ನನ್ನ ಮಗಂಗಲ್ಲಿ ಎಷ್ಟು ಬಿಸಿಲಿರುತ್ತೋ, ಎಷ್ಟು ಚಳಿ ಇರುತ್ತೋ, ಆ ಥರ ಎಲ್ಲ ಯೋಚನೆ ಇಲ್ಲ. ಒಂದು ಸಲ ಚಾಲೆಂಜಿಂಗ್ ಆಗಿ ನಾನು ಓದಲೇಬೇಕು ಅಂತ ಕೂತಾಗ ತಪಸ್ಸಿನ ರೀತಿಯಲ್ಲಿ ಕೂತ್ರೆ ಮಾತ್ರ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ. ಅದನ್ನು ನಾವು ನಂಬಿದ್ದೀವಿ ಕೂಡ. ಸೊ ಜಾರ್ಜಿಯಾ ಕಂಟ್ರಿ ಇಸ್ ಒನ್ ಆಫ್ ದ ಸೇಫೆಸ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಂತೂ ಭಾಳ ಚಿಲ್ಲಾಗಿದೆ ಕಂಟ್ರಿ. ಓದೋದಕ್ಕೂ ಅಷ್ಟೇ ಡಿಸಿಪ್ಲಿನ್ಡ್ ಆಗಿದೆ. ಮತ್ತು ಅಲ್ಲಿಯ ಪೊಲೀಸ್ ಸಿಸ್ಟಮ್ ಬಗ್ಗೆ ನಾನು ಹೇಳಲೇಬೇಕು. ಅಲ್ಲಿ ಸೇಫ್ಟಿ ಹೇಗಿದೆ ಅಂತಂದರೆ, ಸುಮ್ಮನೆ ಏನಾದರೂ ನಮ್ಮದು ಕಾರ್ ಒಂದು ಸಲ ನಾವು ಹೇಗೆ ಹೋದಾಗ ಅದನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ನಮ್ಮದು ಕಾರು ಒಂದು ಸ್ವಲ್ಪ ಶೀತತೆ ಇರೋದ್ರಿಂದ, ಓಡಾಡ್ತಿರೋದ್ರಿಂದ ಆಫ್ ಆಯಿತು ಗಾಡಿ. ನಾವು ಸ್ಟಾರ್ಟ್ ಮಾಡೋಕೆ ಒಂದು 2-3 ಮಿನಿಟ್ಸ್ ಆಯಿತು ಅಷ್ಟೇ. ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿರೋ ಟ್ರಾಫಿಕ್ ಪೊಲೀಸ್ಗಳು ಮತ್ತು ಅಲ್ಲಿನ ವಾಲಂಟಿಯರ್ಸ್ ಏನು ಮಾಡಿದ್ರು, ಇಮಿಡಿಯೇಟಾಗಿ ಒಂದು ವಾಟ್ ಹ್ಯಾಪನ್. ದಟ್ ಮೀನ್ಸ್ ದೇ ಆರ್ ವೆರಿ ಅಲರ್ಟೆಡ್. ಅಲ್ಲಿಗೆ ಬರೋವಂಥ ಟೂರಿಸ್ಟ್ಗಳಾಗಿರ್ಬೋದು, ಎಜುಕೇಷನ್ ಇದಾಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಸಾರ್ವಜನಿಕರಾಗಿರ್ಬೋದು, ದೇ ಆರ್ ವೆರಿ ಅಟೆನ್ಷನ್. ಪ್ರತಿಯೊಬ್ಬ ಪ್ರಜೆಗೂ ಅಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಾಮುಖ್ಯತೆ. ಅದರಲ್ಲೂ ಅದರ್ ಕಂಟ್ರೀಸಿಂದ ಬಂದಿರೋರ ಮೇಲೆ ಭಾಳಷ್ಟು ಕಣ್ಣಿಟ್ಟಿರ್ತಾರೆ. ಅವರ ಎಂಡ್ ಟು ಎಂಡ್ ಬಿಹೇವಿಯರನ್ನು ಅವರು ಚೆಕ್ ಮಾಡ್ತಾರೆ. ನಾವು ಇಂಡಿಯಾದಿಂದ ಹೋಗಿರೋವಂಥ ಎಷ್ಟೋ ಜನ ವಿದ್ಯಾರ್ಥಿಗಳು ಅಲ್ಲಿ ದೊಡ್ಡ ಇಂಡಿಯನ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ MD ಮಾಡ್ತಾ ಇದ್ದಾರೆ. ಮಕ್ಕಳುಗಳು, ಎಷ್ಟೋ ಜನ ಮಕ್ಕಳುಗಳು ಅವ್ರ ಪಾಕೆಟ್ ಮನಿನ ಅವರೇ ಸಂಪಾದನೆ ಮಾಡ್ತಾರೆ. ಮತ್ತು ಎಷ್ಟೋ ಮಾಲ್ಗಳಲ್ಲಿ ಕೆಲಸ ಮಾಡ್ತಾರೆ. ಇಟ್ಸ್ ವೆರಿ ಫ್ರೀ ನೇಷನ್ ಟು ಅಡಾಪ್ಟ್ ಅಲ್ಲಿ ಕಲ್ಚರ್ನ, ಅಥವಾ ಅಲ್ಲಿ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೋ ಅಥವಾ ಅಡ್ಜಸ್ಟ್ ಆಗೋದಕ್ಕೂ ಇಟ್ಸ್ ವೆರಿ ಫ್ರೀ, ಎಕೋ ಫ್ರೆಂಡ್ಲಿ, ತುಂಬ ನೇಚರ್ಫುಲ್ ಆಗಿದೆ, ಚೆನ್ನಾಗಿದೆ ದೇಶ. ಮತ್ತು ಯಾವ ವ್ಯಕ್ತಿ ಅಲ್ಲಿಗೆ ಹೋದರೂ ಒಂದು 10 ದಿವಸ 15 ದಿವಸದೊಳಗಡೆ ಅಡ್ಜಸ್ಟ್ ಆಗುವಂಥ ವಾತಾವರಣ ಜಾರ್ಜಿಯಾದಲ್ಲಿದೆ. ಅಬ್ರಾಡ್ ಹೋಗೋಕ್ಕೆ ಮಕ್ಕಳಿಗೆ ಎಲಿಜಿಬಲ್ ಕ್ರೈಟೀರಿಯಾ ಏನಿರುತ್ತೆ? ಹಾಗೆ PUC ಆಗಿರ್ಬೇಕಾ, ನೀಟ್ ಎಕ್ಸಾಮ್ ಬರೆದಿರ್ಬೇಕಾ? ಹೌದು, PUನಲ್ಲಿ PCMB ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅದರಲ್ಲೂ ಅವರು PCB ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಕ್ಸಾಮಿನೇಷನ್ನಲ್ಲಿ ಅವ್ರು ಬಂದಿರೋವಂಥ ಮಾರ್ಕ್ಸಲ್ಲಿ ಎಬೋ 50% ಆಗಿರಬೇಕು ಅದರ ರಿಸಲ್ಟ್. ಜೊತೆಗೆ ಆ ಮಕ್ಕಳು ನೀಟಲ್ಲಿ ಎಲಿಜಿಬಲ್ ಆಗಿರಬೇಕು. ನಾಟ್ ಹೈಯೆಸ್ಟ್ ಮಾರ್ಕ್ಸ್, ಅವ್ರ ಕ್ಯಾಟಗರಿ ಬೇಸ್ಡ್ ಆನ್ ಎಷ್ಟು ಮಾರ್ಕ್ಸ್ ಇದೆ ಅಷ್ಟು ಮಟ್ಟಿಗೆ ಅವರು ಎಲಿಜಿಬಲ್ ಆಗಿರಬೇಕು. ಡಿಪೆಂಡ್ ಅಪಾನ್ ದ ಕ್ಯಾಟಗರಿ ಮಾರ್ಕ್ಸನ್ನು ತೊಗೊಂಡಿದ್ರೆ ಸಾಕು. ಇಫ್ ಇನ್ ಕೇಸ್ ದೇರ್ ಇಸ್ ಅ ಚಾಯ್ಸ್, ಏನು ಚಾಯ್ಸ್ ಇದೆ ಅಂತ ಅಂದರೆ, ಈಗ ಸ್ಟೂಡೆಂಟು ಎಲಿಜಿಬಲ್ ಆಗಿರಲ್ಲ. ವೈ ಎಲಿಜಿಬಲ್ ಆಗಿರಲ್ಲ? ಬಿಕಾಸ್ ದ ಡೇ ಬೈ ಡೇ ಅಥವಾ ಇಯರ್ ಬೈ ಇಯರ್ ದ ನೀಟ್ ಎಕ್ಸಾಮಿನೇಷನ್ ಡಿಫಿಕಲ್ಟಿ ಲೆವೆಲ್ ಇಸ್ ಇನ್ಕ್ರೀಸಸ್. ಪ್ರತಿ ವರ್ಷ ನೀಟ್ ಎಕ್ಸಾಮು ದಿನದಿಂದ ದಿನಕ್ಕೆ ಟಫ್ನೆಸ್ ಅನ್ನೋ ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ. ಸೊ ಹೀಗಿರೋ ಪರಿಸ್ಥಿತಿನಲ್ಲಿ ಕಟ್ ಆಫ್ ಕೂಡ ಕಮ್ಮಿ ಆಗ್ತಾ ಇದೆ, ಅದು ಕಟ್ ಆಫ್ ಕೂಡ. ಸೊ ಮಕ್ಕಳುಗಳು ಎಲಿಜಿಬಲ್ ಆಗದೇ ಇರೋಂಥ ಪಕ್ಷದಲ್ಲಿ 1 ಇಯರ್ ಡ್ರಾಪ್ಔಟ್ ಮಾಡಬೇಕಾ, ಅಥವಾ 1 ಇಯರ್ ನಾನೇನು ಓದೋದೇ ಬೇಡವಾ, ಅಥವಾ ಮತ್ತೆ ನೀಟಿಗೆ ನಾನು 1 ಇಯರ್ ಡ್ರಾಪ್ಔಟ್ ಮಾಡಿ ನೀಟ್ ಕೋಚಿಂಗ್ ತೊಗೋಬೇಕಾ, ಈ ಥರದ ಕನ್ಫ್ಯೂಷನ್ಸಲ್ಲಿ ಇರ್ತಾರೆ ಮಕ್ಕಳು. ಸೊ 1 ಇಯರ್ನ ನೀವು ಡ್ರಾಪ್ಔಟ್ ಮಾಡಿ ವೇಸ್ಟ್ ಮಾಡೋದಕ್ಕಿಂತ there is a option, there is a choice from the midway abroad education.
ಏನಪ್ಪ ಅಂದರೆ ದೆ ಕೆನ್ ಜಾಯಿನ್ ದ ಫಸ್ಟ್ ಇಯರ್ ಮೆಡಿಕಲ್. 3 ವರ್ಷ ಕಾಲಾವಕಾಶ ಇರುತ್ತೆ. ಫಸ್ಟ್ ಇಯರ್ ಮೆಡಿಕಲ್ ಓದ್ತಾ ಇರ್ಬೋದು. ಯಾವಾಗ ನೀಟ್ ಎಕ್ಸಾಮ್ ಇಂಡಿಯಾದಲ್ಲಿ ಕಂಡಕ್ಟ್ ಆಗುತ್ತೆ, ಇನ್ ದ ಮಂತ್ ಆಫ್ ಮೇ, ನೆಕ್ಸ್ಟ್ ಇಯರ್ ಕೂಡ ಅವರು ನೀಟ್ ಎಕ್ಸಾಮ್ನ ತಗೊಂಡು ಓದ್ತಾನೆ MBBS ಫಸ್ಟ್ ಇಯರು ಮಾಡ್ತಾ ಮತ್ತೆ ಬಂದು ನೀಟ್ ಎಕ್ಸಾಮ್ನ ತಗೊಂಡು ಅವ್ರ ಕ್ಯಾಟಗರಿಗೆ ಬೇಕಾಗಿರುವಂಥ ಎಲಿಜಿಬಲ್ ಮಾರ್ಕ್ಸನ್ನು ತಗೊಂಡು ದೇ ಅಗೇನ್ ಕಂಟಿನ್ಯೂ ದ ಸೆಕೆಂಡ್ ಇಯರ್. 1 ವರ್ಷ ವೇಸ್ಟ್ ಮಾಡಿ ಆ ಮಕ್ಳುಗಳು ಕೋಚಿಂಗ್ ತಗೊಂಡು ಮತ್ತೆ ಎಲಿಜಿಬಲ್ ಆಗ್ದಲ್ಲೇ ಓದಾಡೋದಕ್ಕಿಂತ ಅವ್ರ ಪಾಡಿಗೆ ಅವ್ರ ಡಿಗ್ರಿ ಎಜುಕೇಷನ್ ನಡೀತಾ ಇರುತ್ತೆ, ಬಂದು ಇದು ಮಾಡ್ಕೊಬೋದು, ಎಕ್ಸಾಮನ್ನು ಬರೀಬೋದು. ಇದು ಸತತವಾಗಿ 3 ವರ್ಷ ಜಿಯೋಮೆಡಿ ಯೂನಿವರ್ಸಿಟಿ ಕಡೆಯಿಂದ ನೀಟ್ ಎಲಿಜಿಬಲ್ ಆಗೋದಕ್ಕೆ ಚಾಯ್ಸಸ್ ಇರುತ್ತೆ. ಮೇನ್ ಎಲಿಜಿಬಿಲಿಟಿ ಬಂದು PCBನಲ್ಲಿ ಆ ಮಕ್ಕಳು 50% ಇರಬೇಕು, ಜೊತೆಗೆ ನೀಟಲ್ಲಿ ಕ್ಯಾಟಗರಿ ವೈಸ್ ಅವರು ಎಲಿಜಿಬಲ್ ಆಗಿರಬೇಕು. ಮ್ಯಾಮ್, ನಿಮ್ಮ ಒಂದು ಮಿಡ್ವೇ ಅಬ್ರಾಡ್ ಎಜುಕೇಷನ್ ಸೊಲ್ಯೂಷನ್ಸ್ನ ಸ್ಟೂಡೆಂಟ್ ಏಕೆ ಚೂಸ್ ಮಾಡಬೇಕು? ಹೌದು, ಇವತ್ತು ಬೆಂಗಳೂರು ಅನ್ನೋ ಒಂದು ದೊಡ್ಡ ಪಟ್ಟಣದಲ್ಲಿ ಸಾಕಷ್ಟು ಅಬ್ರಾಡ್ ಎಜುಕೇಷನ್ ಮಾಡಿಸ್ತೀವಿ ಅಂತ ಭಾಳಷ್ಟು ಏಜೆನ್ಸಿಗಳಿದೆ. ವೈ ಆರ್ ಚೂಸಿಂಗ್? ಬಿಕಾಸ್ ಒಬ್ಬ ಡಾಕ್ಟರ್ ಅಲ್ಲಿ ಓದ್ಕೊಂಬಂದಿರುವಂಥ ವಿದ್ಯಾರ್ಥಿನಿನೇ ಇವತ್ತು ಮಿಡ್ವೇ ಅಬ್ರಾಡ್ ಎಜುಕೇಷನ್ನ ನಡೆಸ್ತಾ ಇರೋದ್ರಿಂದ ಗೈಡೆನ್ಸ್ ತುಂಬ ಕ್ಲಾರಿಟಿ ಆಗಿರುತ್ತೆ. ಒಬ್ಬ ಡಾಕ್ಟರ್ ಯಾವತ್ತೂ ಕೂಡ ಬೈ ಹಾರ್ಟ್ ವಾಸ್ ಸರ್ವಿಸ್ ಮೈಂಡೆಡ್ ಆಗಿರುತ್ತೆ. ಸೊ ಆಗಿರೋದ್ರಿಂದ ಒಂದು ಅದ್ಭುತವಾದಂಥ ಸರ್ವಿಸ್ ಹಳ್ಳಿ ಭಾಗದ ಜನಗಳಿಗೆ ಅಥವಾ ಬಡವ್ರ ಮಕ್ಕಳು ಕೂಡ MBBS ಆಗಬೇಕು, ಬಡವ್ರ ಮಕ್ಕಳು ಮೇಲೆ ಬರಬೇಕು ಅನ್ನೋದು ಕಾರಣದಿಂದ ಮಿಡ್ವೇ ಅಬ್ರಾಡ್ ಎಜುಕೇಷನ್ ನಡೀತಾ ಇದೆ. ನಮ್ಮ ಕಡೆಯಿಂದ ಯಾವ ರೀತಿ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ ಅಂದರೆ ಇಟ್ಸ್ ಎಂಡ್ ಟು ಎಂಡ್. ಇವಾಗ ನೀವೇನಾದರೂ ಮೆಡಿಕಲ್ ಜಾಯ್ನ್ ಆಗಬೇಕು ಅಂತ ಬಂದ್ರು ಇಟ್ಸ್ ಅಡ್ಮಿಷನ್ ಪ್ರೋಸೆಸ್ ಬಂದು 3 ತಿಂಗಳು ಹಿಡಿಯುತ್ತೆ. ಆ ಮಕ್ಕಳಿಗೆ ವೀಸಾ ಆಗಬೇಕು, ಪಾಸ್ಪೋರ್ಟ್ಸ್ ವೆರಿಫಿಕೇಷನ್ಸ್ ಆಗಬೇಕು, ಮತ್ತು ಅಲ್ಲಿ ಕಂಟ್ರಿಯಿಂದ ನಿಮಗೆ ಒಂದು ಮೆಡಿಕಲ್ ಅಶ್ಯೂರೆನ್ಸ್ ಸರ್ಟಿಫಿಕೇಟ್ಸ್ ಬರುತ್ತೆ, ಅದಾಗಬೇಕು. ಮತ್ತು ಒಂದು ಇನ್ಸ್ಪೆಕ್ಷನ್ಸ್ ಕೂಡ ಮಾಡ್ತಾರೆ. ಯಾವಾಗ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಬಂದಾಗ ಅಲ್ಲಿ ಲೋಕಲ್ಲಿನ ಒಂದು ಪೊಲೀಸ್ ಸ್ಟೇಷನ್ಗೆ ನಿಮ್ಮದು ಇನ್ವೆಸ್ಟಿಗೇಷನ್ ಕೂಡ ಬರುತ್ತೆ. ಹೇಗಿದೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಹೇಗಿದೆ, ಆ ದೇಶಕ್ಕೆ ಹೋದ್ಮೇಲೆ ಅವ್ರು ಹೇಗಿರ್ತಾರೆ, ಇಲ್ಲಿ ಬ್ಯಾಕ್ಗ್ರೌಂಡ್ ಅವ್ರದ್ದು ಏನಿದೆ ಅನ್ನೋದ್ರ ಬಗ್ಗೆ ವೆರಿಫಿಕೇಷನ್ ನಡೆಯುತ್ತೆ. ಅದಾಗ್ತಾ ಆ ಮಕ್ಕಳುಗಳಿಗೆ ಕಂಪ್ಲೀಟ್ ಒಂದು ಇಂಟರ್ವ್ಯೂ ಇರುತ್ತೆ. ಜಿಯೋಮೆಡಿ ಯೂನಿವರ್ಸಿಟಿಯಿಂದ ಜಾರ್ಜಿಯನ್ ಡೀನ್ಸ್ಗಳಿಂದ ಒಂದು ಇಂಟರ್ವ್ಯೂ ಇರುತ್ತೆ. ಅವ್ರಿಗೆ ಯಾವ ಥರ ಇಂಗ್ಲೀಷ್ ನೋಯಿಂಗ್ ಇದೆ, ಇಂಗ್ಲೀಷ್ ಬೇಕೆ ಮ್ಯಾನೇಜ್ ಮಾಡ್ಬೋದಾ ಈ ದೇಶಕ್ಕೆ ಬಂದರೆ ಅನ್ನೋದು ಒಂದು ಇಂಟರ್ವ್ಯೂ ಇರುತ್ತೆ. ಅದನ್ನು ನಮ್ಮ ಆಫೀಸ್ ಕಡೆಯಿಂದನೇ ಅವ್ರಿಗೆ ಇದು ಮಾಡ್ತೀವಿ. ವೀಸಾ, ಪಾಸ್ಪೋರ್ಟ್ ಮಾಡಿಸೋದು ಹೇಗೆ, ವೀಸಾ ಮಾಡಿಸೋದು ಹೇಗೆ ಅನ್ನೋದು ಎಷ್ಟೋ ಜನಗಳಿಗೂ ಗೊತ್ತಿರಲ್ಲ. ಸೊ ನಾವೇನು ಮಾಡ್ತೀವಿ, ಎಂಡ್ ಟು ಎಂಡ್ ಅವರಿಗೆ ವೀಸಾ, ಪಾಸ್ಪೋರ್ಟಿಂದ ಹಿಡಿದು ಅವ್ರ ಮೆಡಿಕಲ್ ಮತ್ತು ಕಂಪ್ಲೀಟ್ ಅವರನ್ನು ಫ್ಲೈಟಲ್ಲಿ ಕರ್ಕೊಂಡೋಗಿ ಫಸ್ಟ್ ಟೈಮ್ ಏನು ಹೋಗ್ತಾರೆ ಅದರದ್ದು ಚಾರ್ಜಸ್ಸು ನಮ್ಮ ಕಡೆಯಿಂದನೇ ತೊಗೊಂಡು ಕರ್ಕೊಂಡೋಗಿ ಆ ಮಕ್ಕಳನ್ನ ಸುಮ್ಮನೆ ಬಿಟ್ಟು ಬರೋದಲ್ಲ, ಅಲ್ಲೇ 1 ವಾರ ಇದ್ದು ಆ ಮಕ್ಕಳಿಗೆ ಅಲ್ಲಿದೊಂದು ವೀಸಾ ಇದು ಬರುತ್ತೆ, ಪರ್ಮಿಷನ್ ಕಾರ್ಡ್ ಬರುತ್ತೆ. ಮತ್ತು ನಾನು ಹೇಳಿದಾಗೆ ಅಲ್ಲಿಗೆ ಎಲ್ಲದಕ್ಕೂ ಒಂದು ಕಾರ್ಡ್ ಟ್ಯಾಪಿಂಗ್ ಸಿಸ್ಟಮ್ ಇರುತ್ತೆ. ಸೊ ಆ ಕಾರ್ಡು ಮತ್ತು ಅಲ್ಲಿಗೆ ರೆಸಿಡೆನ್ಷಿಯಲ್ಗೆ ಏನೇನು ಮಾಡಬೇಕು ಅದೆಲ್ಲ ವ್ಯವಸ್ಥೆ ಮಾಡಿ ಸುಮಾರು ಡಾಕ್ಟರ್ ಮುನಿಕಾ ಮ್ಯಾಮ್ ಅವರು ಒಂದು ವರ್ಷಕ್ಕೆ 3-4 ಸಲ ಹೋಗ್ತಾನೆ ಇರ್ತಾರೆ. ಅಲ್ಲಿ ಮಕ್ಕಳದ್ದೇನಾದರೂ ಒಂದು ಈವೆಂಟ್ ಇದ್ದಾಗ ಅಥವಾ ಸ್ಪೋರ್ಟ್ಸ್ ಫೆಸ್ಟ್ ಇದ್ದಾಗ, ಮೆಡಿಕಲ್ ಮಕ್ಕಳಿಗೂ ಸ್ಪೋರ್ಟ್ಸ್ ಫೆಸ್ಟ್ ಎಲ್ಲ ಇರುತ್ತೆ. ಸೊ ಆ ಥರದ್ದೆಲ್ಲ ಇದ್ದಾಗ ಮೇಡಮ್ ಈಸ್ ಒನ್ ಆಫ್ ದ ಗೆಸ್ಟ್ ಅಲ್ಲಿಗೆ. ಸೊ ಡಾಕ್ಟರ್ ಮುನಿಕಾ ಮೇಡಮ್ ಕೂಡ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಜೊತೆಗೆ ಮಗುನ ಅಲ್ಲಿ ಕರ್ಕೊಂಡು ಹೋದಾದ್ಮೇಲೆ ಅಲ್ಲಿ ಹಾಸ್ಟೆಲ್ ಹೇಗಿದೆ ಮತ್ತು ಅಲ್ಲಿದು ಮಕ್ಕಳಿಗೆ ಫುಡ್, ಎಕ್ಸ್ಪೆಷಲಿ ನಾವು ಹೊರದೇಶಕ್ಕೆ ಕಳಿಸ್ತೀವಿ ಅಂದಾಗ ಫುಡ್ ಈಸ್ ಅ ಮ್ಯಾಟರ್. ಸೊ ನಮ್ಮ ಮಗ ತಿನ್ನಲ್ಲ, ಏನಾಗ್ತಾನೋ, ಇದೆಲ್ಲ ಒಂದಷ್ಟು ಜನಗಳಿಗೆ ಇದ್ದೇ ಇರುತ್ತೆ. ಅದರಲ್ಲೂ ನಮ್ಮ ಭಾಗ ಸ್ವಲ್ಪ ಆರಾಮಾಗಿ ಇರ್ತಕ್ಕಂಥ ಭಾಗ ಅಂತ ಅಂದರೆ ಕರ್ನಾಟಕದಲ್ಲಿ ತುಮಕೂರು, ಮೈಸೂರು, ಮಂಡ್ಯ ಈ ಥರದ ಒಂದಷ್ಟು ಭಾಗದ ಪೋಷಕರಿಗೆ ಒಂದು ಭಯ ಇರುತ್ತೆ, ಫುಡ್ ಹೇಗಿರುತ್ತೋ. ಆ್ಯಕ್ಚುಲಿ ಏನಂದರೆ ಇಂಡಿಯನ್ ಫುಡ್, ಎಸ್ಪೆಷಲಿ ನಮ್ಮದು ಕರ್ನಾಟಕ ಫುಡ್, ಚಪಾತಿ, ರೈಸ್ ಈ ಥರದ್ದೇ ಊಟದ ಸಿಸ್ಟಮನ್ನು ಜಿಯೋಮೆಡಿ ಯೂನಿವರ್ಸಿಟಿ ಹಾಸ್ಟೆಲ್ಗಳಲ್ಲಿ ಮಾಡಲಾಗ್ತಾ ಇದೆ. ನಮ್ಮ ಕಡೆಯಿಂದ ಹೋಗುವಂಥ ಮಕ್ಕಳುಗಳಿಗೆ ವೈ ಚೂಸಿಂಗ್ ದ ಮಿಡ್ವೇ ಅಬ್ರಾಡ್ ಎಜುಕೇಷನ್ ಅಂತ ನಾವು ಹೇಳೋದಾದರೆ, ನಮ್ಮ ಕಡೆಯಿಂದ ಹೋಗುವಂಥ ಮಕ್ಕಳಿಗೆ ಕಂಪ್ಲೀಟ್ 6 ವರ್ಷದ ಹಾಸ್ಟೆಲ್ ಫೀಸ್ ಏನಿದೆ ಅದು ಕಂಪ್ಲೀಟಾಗಿ ನಿಲ್ಲಾಗುತ್ತೆ. ಫ್ರೀಯಾಗಿ ಹಾಸ್ಟೆಲನ್ನು ಮಾಡ್ಬೋದು. ಯಾಕೆ ಡಾಕ್ಟರ್ ಮೋನಿಕಾ ಅವರು ಅಲ್ಲಿಯ ಸ್ಟೂಡೆಂಟ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಫ್ರೀಯಾಗಿ ಹಾಸ್ಟೆಲನ್ನು ಇದು ಮಾಡ್ತೀವಿ. ನೀವು ಕೇವಲ ಅಲ್ಲಿ ಫುಡ್ ಅಥವಾ ಮೆಸ್ ಮತ್ತು ವೈಫೈ ಕನೆಕ್ಟಿವಿಟಿ ಇದನ್ನು ಮಾತ್ರ ಮಾಡಿಕೊಂಡು ಸಾಕಾಗುತ್ತೆ. ಮತ್ತು ನಮ್ಮ
ಮಿಡ್ವೇ ಅಬ್ರಾಡ್ ಎಜುಕೇಷನಿಂದ ಹೋಗುವಂಥ ಮಕ್ಕಳಿಗೆ ಹಾಸ್ಟೆಲ್ ಹೇಗಿರುತ್ತೆ ಅಂತಂದರೆ ಆ ಮಕ್ಕಳಿಗೆ ಸಪ್ರೇಟಾಗಿ ಒಂದು ರೆಫ್ರಿಜರೇಟರ್ ಮತ್ತು ಅವರಿಗೆ ವಾಷಿಂಗ್ ಮಿಷಿನ್ ಆಗಿರ್ಬೋದು ಮತ್ತು ಎಕ್ಸೆಟ್ರಾ ಥಿಂಗ್ಸ್ ಏನೇನು ಅವರಿಗೆ ಬೇಕೋ ಅದು ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಆ ಮಕ್ಕಳಿಗೆ ಹಾಸ್ಟೆಲಲ್ಲಿ ಬಿಟ್ಟು ಬರುವಂಥದ್ದು. ಮತ್ತು ಬಿಟ್ಟು ಬಂದಮೇಲೆ ನಮ್ಮ ಕೆಲಸ ಮುಗೀತಾ ಅನ್ನೋ 6 years ಕಂಪ್ಲೀಟ್ ಅವ್ರ ಪೋಷಕರು ಏನಾದರೂ ಮಿಡಲಲ್ಲಿ ಇಲ್ಲಿಂದ ಹೋಗ್ತೀನಿ ಅಂತ ಅಂದರೂ ಕೂಡ ಅದೇ ಅವ್ರಿಗೆ ಆದಂಥ ಒಂದು ಪ್ಯಾಕೇಜ್ ಮಾಡಿ ಅವ್ರನ್ನ ಕಳಿಸ್ಕೊಡುವಂಥದ್ದಾಗಿರ್ಬೋದು. ಮತ್ತು ಒಂದು ಹೊರಗಿನ ವಾತಾವರಣಕ್ಕೆ ಕೆಲವು ಮಕ್ಕಳುಗಳು ಚೇಂಜ್ ಆಗಿಬಿಡ್ತವೆ, ಅಥವಾ ಬೇಡದೇ ಇರೋ ಕೆಲಸಗಳಿಗೆ ಅಥವಾ ಇನ್ನೊಂದೇನೋ ತಪ್ಪುದಾರಿ ಹಿಡಿಯೋದು ಇಂಥವೆಲ್ಲ ಮಾಡ್ತಾರೆ. ಸೊ ನಮ್ಮ ಮಿಡ್ವೇ ಅಬ್ರಾಡ್ ಎಜುಕೇಷನಿಂದ ವಿ ಆರ್ ಚಾಲೆಂಜಿಂಗ್ ದೆಮ್. ನಮ್ಮ ಕಡೆಯಿಂದ ಹೋದಂಥ ಮಕ್ಕಳು ನಮ್ಮ ವಿದ್ಯಾರ್ಥಿಗಳ ರೀತಿನಲ್ಲಿ ನಾವು ಅವ್ರನ್ನ ಟ್ರೀಟ್ ಮಾಡ್ತೀವಿ. ಅಲ್ಲಿ ಆ ಮಗು ತಪ್ಪು ಮಾಡ್ತಾ ಇರಲಿ ಅಥವಾ ಏನೋ ಒಂದು ತಪ್ಪು ಕೆಲಸ ಆಗ್ತಾ ಇರಲಿ ಅಥವಾ ಅಲ್ಲಿ ಯಾವುದೋ ಟೀಚರ್ಸ್ ಮಾತುಗಳನ್ನ ಕೇಳ್ತಾ ಇಲ್ಲ, ಈ ಥರದ್ದು ಏನೇ ಇದ್ರೂ ಅದನ್ನು ನಾವು ಪ್ರತಿಯೊಂದನ್ನು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ ನಾವೇ ಅಲ್ಲಿ ಹೋಗಿ ಆ ಮಗುವಿಗೆ ಕೌನ್ಸಿಲಿಂಗ್ ತೊಗೊಂಡು ನಾವು ಓದೋದ್ರ ಜೊತೆಗೆ ನಮ್ಮ ಮೆಂಟಲಿ ನಾವು ಚೆನ್ನಾಗಿರೋದು ಭಾಳ ಮುಖ್ಯ ಆಗುತ್ತೆ. ಯಾವಾಗಲೂ ಮೋಟಿವೇಟೆಡ್ ಆಗಿರಬೇಕು ಮೆಡಿಕಲ್ ಸ್ಟೂಡೆಂಟ್ಸ್ಗಳು. ಆ ರೀತಿನೂ ಕೂಡ ಮಕ್ಕಳಿಗೆ ಮೋಟಿವೇಶನ್ ಕಾನ್ಫರೆನ್ಸ್ ಕೂಡ ಡಾಕ್ಟರ್ ಮೋನಿಕಾ ಮ್ಯಾಮ್ ಅವರು ವರ್ಷಕ್ಕೊಂದು 4-5 ಬಾರಿ ಹೋಗುವಂಥ ಕೆಲಸ, ಮತ್ತು ನಮ್ಮ ಭಾಗದಿಂದ ಹೋದಂಥ ಮಕ್ಕಳುಗಳಿಗೆ ಎಲ್ಲ ರೀತಿಯ ಫೆಸಿಲಿಟೀಸ್ಗಳನ್ನು ಮಾಡಿಕೊಡುವಂಥ ಕೆಲಸ ಡಾಕ್ಟರ್ ಮೋನಿಕಾ ಮ್ಯಾಮ್ ಅವರು ಮಾಡ್ತಾ ಬಂದಿದ್ದಾರೆ. ನಮ್ಮನ್ನೇ ಚೂಸ್ ಮಾಡಬೇಕು ಅಂದರೆ ಇದಿಷ್ಟೆಲ್ಲ ಕಾರಣಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮ್ಯಾಮ್ ಅಲ್ಲಿನ ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ? ಫೀಸ್ ಸ್ಟ್ರಕ್ಚರ್ ಬಂದು ಮೆಡಿಕಲ್ ಮಾಡಬೇಕು ಫಾರಿನ್ MBBS ಅಂತ ಅಂದರೆ ದರ್ ಇಸ್ ಸೋ ಮೆನಿ ಕಂಟ್ರೀಸ್, UK, USA ಮತ್ತು ರಷ್ಯಾ, ನಾವೇ ಕಳಿಸ್ತಾ ಇರೋ ಹಾಗೆ ರಷ್ಯಾ, ಕೆನಡಾ ಎಲ್ಲ ಕಡೆನೂ ಇದೆ. ಜೊತೆಗೆ ವೆರಿ ಆಫರ್ಡಬಲ್ ಮತ್ತು ಜೆನ್ಯೂನ್ ಆಗಿದೆ. ಮತ್ತು ನಾವು ಯಾವುದೇ ಒಂದು ವಸ್ತುನ ಖರೀದಿ ಮಾಡಬೇಕಾದ್ರೆ ಅದ್ರ ಕ್ವಾಲಿಟಿ ಹೇಗಿದೆ, ಆ ಕ್ವಾಲಿಟಿಗೆ ತಕ್ಕಂಗೆ ವರ್ತ್ ಇದೆಯಾ, ನಾವು ಕೊಡ್ತಾ ಇರೋ ಪ್ರೈಸ್ ಅನ್ನೋದನ್ನು ನಾವು ಚೆಕ್ ಮಾಡ್ತೀವಿ ಯಾವಾಗಲೂ. ಸೊ ಇದೊಂದು ಎಜುಕೇಷನ್, ಒಂದು ಜೀವನವನ್ನು ಕಟ್ಕೊಳ್ಳೋ ಅಂಥ ಒಂದು ಡಿಗ್ರಿ ಆಗಿರುತ್ತೆ MBBS. ಸೊ ಈಗಿರಬೇಕಾದ್ರೆ ಫೀಸ್ ಸ್ಟ್ರಕ್ಚರ್ ಬಂದು ಪರ್ ಸೆಮಿಸ್ಟರ್ ಇರುತ್ತೆ. 2.3 lakh ನಾವು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ನಮ್ಮಲ್ಲಿ ಫ್ಲೆಟ್ಸಲ್ಲಿ 2.3 lakh ಪರ್ ಸೆಮಿಸ್ಟರ್ ಇರುತ್ತೆ. 6 ವರ್ಷ ಅಂದರೆ ಒಂದು 12 ಸೆಮಿಸ್ಟರ್ಗಳು ಬರುತ್ತೆ. ಸೊ ಒಂದು ಸೆಮಿಸ್ಟರ್ಗೆ ಫೀಸ್ಗಳನ್ನು ಕಟ್ಟಬೇಕಾಗತ್ತೆ. ಒಟ್ಟಾರೆ ಪ್ಯಾಕೇಜನ್ನು ಮಾತಾಡೋದಾದರೆ 35ರಿಂದ 40 ಲಕ್ಷದ ಒಳಗಡೆ ಇಡೀ 6 ವರ್ಷದ ಎಜುಕೇಷನ್ನ ಮುಗಿಸ್ಕೊಂಡು ಬರ್ಬೋದು. ಸಾಕಷ್ಟು ಏಜೆನ್ಸಿಗಳು ಅಥವಾ ಇನ್ನೊಂದಷ್ಟು ಇನ್ಸ್ಟಿಟ್ಯೂಟ್ಗಳು 40 ಲಕ್ಷ ಹೇಳ್ತಾರೆ, ನೆಕ್ಸ್ಟು ಇನ್ನೊಂದಕ್ಕೇನೋ ಆಗುತ್ತೆ, ಫ್ಲೈಟ್ ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಾರೆ. 35ರಿಂದ 40 ಲಕ್ಷದ ಒಳಗಡೆ ಅಂದರೆ 36 ಆಗ್ಬೋದು, 37 ಆಗ್ಬೋದು, ಡಿಪೆಂಡ್ ಅಪಾನ್ ದ ರಿಸಲ್ಟ್ ಪರ್ಸೆಂಟೇಜ್ ಮೇಲೂ ಕೂಡ ವೇರಿ ಆಗುತ್ತೆ. ಅಥವಾ ಟೈಮಿಂಗ್ ಆಫ್ ವಿ ಆರ್ ಬುಕ್ಕಿಂಗ್ ದ ವೀಸಾ, ದ ಟೈಮಿಂಗ್ ಆಫ್ ಬುಕ್ಕಿಂಗ್ ದ ಫ್ಲೈಟ್ ಚಾರ್ಜಸ್ ಇಟ್ಸ್ ವೇರಿ. ಈಗ ಯುದ್ಧ ಇರೋದ್ರಿಂದ ಎಲ್ಲ ಫ್ಲೈಟ್ ಚಾರ್ಜಸ್ ಸ್ವಲ್ಪ ಹೈಕ್ ಆಗಿದೆ. ಈ ಥರದ ಸಿಚುಯೇಷನ್ ಬೇಸ್ಡ್ ಆನ್ ಫ್ಲೈಟ್ ಚಾರ್ಜಸ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಅರೌಂಡ್ ಹೇಳೋದಾದರೆ 40 lakh ಒಳಗಡೆ 6 ವರ್ಷದ ಕಂಪ್ಲೀಟ್ ಎಜುಕೇಷನ್ನು ಮುಗಿತಾ ಬರುತ್ತೆ. ಜೊತೆಗೆ ಇದನ್ನು ಒಂದೇ ಸಲ ಕಟ್ಟಬೇಕಾ? ಖಂಡಿತವಾಗ್ಲೂ ಇಲ್ಲ. ಆ ಮಕ್ಕಳಿಗೆ ಪರ್ ಸೆಮಿಸ್ಟರ್ಗೆ ಒಂದೊಂದು ಫೀಸನ್ನು ನೀವು 2.3 lakhs ಪರ್ ಸೆಮಿಸ್ಟರ್ನ ನೀವು ಕಟ್ಕೊಳ್ತಾ ಹೋಗ್ಬೋದು. ಇಲ್ಲ ನಾವು ಒಂದೇ ಸಲ ಅಂತಂದ್ರೆ ಸ್ಟಾರ್ಟಿಂಗ್ ಮೊದಲನೇ ವರ್ಷ ಮಾತ್ರ ವೀಸಾ ವೆರಿಫಿಕೇಷನ್, ಪಾಸ್ಪೋರ್ಟ್ ವೆರಿಫಿಕೇಷನ್ ಮತ್ತು ಆ ಮಕ್ಕಳು ಹೆಲ್ತ್ ವೆರಿಫಿಕೇಷನ್ ಮತ್ತು ಅದರದೊಂದು ಇಂಟರ್ವ್ಯೂ ಇದಾಗಿರ್ಬೋದು, ಇದೆಲ್ಲ ರೀತಿಯ ಒಂದು ಆಫೀಸ್ ಪ್ರೊಸೆಸಿಂಗಿಗೆ ಒಂದು ಸ್ಟಾರ್ಟಿಂಗ್ ಒಂದು 6 to 7 lakh ಖರ್ಚಾಗುತ್ತೆ. ಲೇಟರ್ ಆನ್ ನೀವೇನು ಮಾಡ್ಬೋದು, ಪ್ರತಿ ಸೆಮಿಸ್ಟರ್ ಮೊದಲನೇ ವರ್ಷದ ಮಾತ್ರ ಬೈ ಹ್ಯಾಂಡ್ ಕಟ್ಟಿ ಯೂನಿವರ್ಸಿಟಿಯಿಂದ ನಾವು ಅಡ್ಮಿಷನ್ ಆಗಿದೆ ಅಂತ ಅಡ್ಮಿಷನ್ ರಿಜಿಸ್ಟ್ರೇಷನ್ ಫಾರ್ಮೆಟ್ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ದೆನ್ ನಾವು ಅಲ್ಲಿಗೆ ಹೊರಡುವಂಥ ಕೆಲಸ ಆಗುತ್ತೆ. ಇದೊಂದು ಅಡ್ಮಿಷನ್ ಪ್ರೋಸೆಸ್ಸೇ 3 ತಿಂಗಳು ಹಿಡಿಯುತ್ತೆ ನಾನು ಹೇಳಿರೋ ಹಾಗೆ. ಸೊ ಒಂದು 35ರಿಂದ 40 ಲಕ್ಷ ಅದೊಂದು ಪ್ಯಾಕೇಜ್ ಆಗುತ್ತೆ. ನೀವು ಒಂದೇ ಸಲ ಕಟ್ಟಬೇಕು ಅನ್ನೋದೇನಿಲ್ಲ, ನಾನು ಹೇಳಿರೋ ಹಾಗೆ 2.3 ಲಕ್ಷನೂ ಪ್ರತಿ ಸೆಮಿಸ್ಟರ್ ನೀವು ಕಟ್ಕೊತಾ ಹೋಗ್ಬೋದು. ಸ್ಟಾರ್ಟಿಂಗ್ ಮಾತ್ರ ಒಂದು 7ರಿಂದ 8 ಲಕ್ಷ ವೀಸಾ, ಪಾಸ್ಪೋರ್ಟ್ ಎಕ್ಸೆಟ್ರಾ ಒಂದಷ್ಟು ವೆರಿಫಿಕೇಷನ್ಗಳಿಗೆ ಖರ್ಚಾಗ್ತಾ ಹೋಗುತ್ತೆ. ಇನ್ ಕೇಸ್ ಯಾವುದಾದ್ರೂ ಮಕ್ಕಳುಗಳಿಗೆ ನಮ್ಗೆ ಕಟ್ಟೋದಕ್ಕೆ ಆಗೋದೇ ಇಲ್ಲ, ಬಟ್ ನನಗೆ ಮೆಡಿಕಲ್ ಮಾಡಲೇಬೇಕು ಅನ್ನೋ ಆಸೆ ಇದೆ, ಇವನ್ ನಮ್ಮ ಡಾಕ್ಟರ್ ಮೋನಿಕಾ ಮ್ಯಾಮ್ ಕೂಡ ಕಟ್ಟೋದಕ್ಕೆ ಶಕ್ತಿ ಇರಲಿಲ್ಲ, ಇದು ಒಂದು ಗ್ರಾಮೀಣ ಭಾಗದ ಹೆಣ್ಮಗಳೇ ಆಗಿರೋದ್ರಿಂದ ಸೊ ಅವರು ಕೂಡ ಸ್ಟೂಡೆಂಟ್ ಲೆವೆನಲ್ಲೇ ಓದಿ ಇವತ್ತು ಅವರು ಕೆಲಸ ಮಾಡ್ತಾ ಅದನ್ನು ತೀರಿಸ್ತಾ ಜೊತೆಗೆ ಓದ್ತಾ ಮತ್ತು ಒಂದಷ್ಟು ಮಕ್ಕಳಿಗೆ ಗೈಡೆನ್ಸ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಆ ಥರದ ಮಕ್ಕಳಿಗೆ ಸ್ಟೂಡೆಂಟ್ ಲೋನ್ ಅಥವಾ ಎಜುಕೇಷನ್ ಲೋನ್ ಕೂಡ ನೀವು ಯಾವ ಊರಿನಲ್ಲಿದ್ದೀರಾ ಆ ಊರಿನ ಬ್ಯಾಂಕಿಂದನೇ ಡೈರೆಕ್ಟ್ ನಾವು ಯೂನಿವರ್ಸಿಟಿಗೆ ನಿಮಗೆ
ಕನೆಕ್ಟಿವಿಟಿಯನ್ನು ಮಾಡಿಕೊಡ್ತೀವಿ. ಇಲ್ಲಿ ಮಧ್ಯವರ್ತಿಗಳು ಯಾರೂ ಇರೋದಿಲ್ಲ. ಫ್ರಮ್ ಯುವರ್ ರೂರಲ್ ಬ್ಯಾಂಕಿಂದ ಡೈರೆಕ್ಟ್ ದ ಯೂನಿವರ್ಸಿಟಿಗೆ ನಿಮ್ಮ ಮಗುವಿನ ಫೀಸು ಪ್ರತಿ ವರ್ಷ ಅಥವಾ ಪ್ರತಿ ಸೆಮಿಸ್ಟರಿಗೆ ಅಲ್ಲಿಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಮ್ಯಾಮ್, ನೀವು ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಲ್ಲ, ಸೊ ಮಿಡ್ವೆಗೆ ಹೋಗೋ ಮಕ್ಕಳು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಖಂಡಿತ. ಅಬ್ರಾಡ್ ಎಜುಕೇಷನ್ ಅನ್ನೋ ಕನಸನ್ನು ಹೊತ್ತಂತಹ ಗ್ರಾಮೀಣ ಭಾಗದ ಮಕ್ಕಳು ಅಥವಾ ಯಾವುದೇ ಭಾಗದಲ್ಲಿರಲಿ, ಎಂಟೈರ್ ಸೌತ್ ಇಂಡಿಯಾದಲ್ಲಿ ಆ ಮಕ್ಕಳು ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ದೇರ್ ಇಸ್ ಅ ವೆಬ್ಸೈಟ್, ಅವ್ರು ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಮೇನ್ ಬ್ರಾಂಚ್ ಆಫೀಸ್ ಬಂದು ವಿಜಯನಗರ RPC ಲೇಔಟಲ್ಲಿ ಇದೆ. ಅಲ್ಲೂ ಕೂಡ ಆ ಮಕ್ಕಳು ಬಂದು ಡೈರೆಕ್ಟಾಗಿ ಡಾಕ್ಟರ್ ಮೋನಿಕಾ ಮ್ಯಾಮ್ ಅವ್ರನ್ನೇ ಮೀಟ್ ಮಾಡ್ಬೋದು. ಮತ್ತು ಅಲ್ಲಿ ಮ್ಯಾನೇಜರ್ ಆಗಿರ್ಬೋದು, ಆ್ಯಸ್ ಆಫ್ ಮೀ ಅಕಾಡೆಮಿಕ್ ಅಡ್ವೈಸರ್ ಆಗಿ. ಇನ್ನೂ ನಿಯರ್ ಬೈ ಬರಬೇಕು ಅಂತಂದರೆ ಕುಣಿಗಲ್ ಬಂದು ಹುಲಿಯೂರ್ದುರ್ಗ ಬಂದರೂ ಕೂಡ ನಾವು ಜ್ಞಾನಭಾರತಿ ಶಾಲೆನಲ್ಲೂ ಕೂಡ ಇದೊಂದು ಪ್ರತ್ಯೇಕವಾಗಿ ಇದು ಮಾಡಿಕೊಂಡು ಇಲ್ಲೂ ಕೂಡ ಮಕ್ಕಳಿಗೆ ನಾವು ಕಂಪ್ಲೀಟ್ ಗೈಡೆನ್ಸ್ನ ಕೊಡ್ತಾ ಇದ್ದೀವಿ. ಮೇನ್ ಬ್ರಾಂಚ್ ಬಂದು ವಿಜಯನಗರದಲ್ಲಿದೆ. ನೀವಲ್ಲೂ ಕೂಡ ಡಾಕ್ಟರ್ ಮೋನಿಕಾ ಮ್ಯಾಮ್ ಅವ್ರನ್ನ ಮೀಟ್ ಮಾಡ್ಬೋದು. ಪ್ರತಿ ವೀಕೆಂಡಲ್ಲಿ ಅವ್ರದ್ದೊಂದೊಂದು ಕಾನ್ಫರೆನ್ಸ್ಗಳಿರುತ್ತೆ. ಡಾಕ್ಟರ್ ಮೋನಿಕಾ ಅವ್ರನ್ನ ವೀಕೆಂಡ್ಸ್ಗಳಲ್ಲಿ ನೀವು ಮೀಟ್ ಮಾಡ್ಬೋದು. ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಆಫೀಸ್ಗಳಲ್ಲಿ ನಡೀತಾ ಬರುತ್ತೆ. ಬೆಂಗಳೂರು ವಿಜಯನಗರ RPC ಲೇಔಟಲ್ಲಿ ಬರಬೇಕಾಗುತ್ತೆ. ಅಲ್ಲಿಗೆ ಬಂದು ನಮ್ಮ ಇಲ್ಲಿ ಸ್ಕ್ರೋಲ್ ಆಗ್ತಾ ಇರೋಂಥ ಕಾಂಟ್ಯಾಕ್ಟ್ ನಂಬರಿಗೂ ಕೂಡ ನೀವು ಕರೆ ಮಾಡಿದ್ರು ಇಮಿಡಿಯೇಟಾಗಿ ನಿಮಗೆ ಆಫೀಸಲ್ಲಿರೋ ಮ್ಯಾನೇಜರ್ಸ್ ಆಗಿರ್ಬೋದು ಅಥವಾ ವರ್ಕರ್ಸು ನಿಮಗೆ ಇಮಿಡಿಯೇಟಾಗಿ ಅದ್ರ ಗೈಡೆನ್ಸನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ನಾವು ಡಾಕ್ಟರ್ ಮೋನಿಕಾ ಮ್ಯಾಮ್ ಅವ್ರದ್ದು ಕೂಡ ನಂಬರನ್ನು ಹಾಕಿರೋದ್ರಿಂದ ಯು ಕ್ಯಾನ್ ಡೈರೆಕ್ಟ್ಲಿ ಕನೆಕ್ಟ್ ವಿತ್ ಡಾಕ್ಟರ್ ಮೋನಿಕಾ ಮ್ಯಾಮ್ ಆಲ್ಸೋ. ಇಟ್ಸ್ ಈಸಿ ಟು ಕನೆಕ್ಟ್ ಯು. ಮತ್ತು ನೀವು ಬಿಲೀವ್ ಮಾಡೋದಕ್ಕೂ ಕೂಡ ಮೇಡಮ್ ಹತ್ರ ಮಾತಾಡಿದಾಗ ಯು ಗೆಟ್ ಟು ನೋ ಪ್ರತಿಯೊಂದು ವಿಚಾರಗಳು ಇನ್ ಡೆಪ್ತ್ ನಿಮಗೆ ಕಂಪ್ಲೀಟಾಗಿ ಗೈಡೆನ್ಸನ್ನು ಕೊಡ್ತಾ ಹೋಗ್ತಾರೆ. ಮ್ಯಾಮ್, ಇಷ್ಟೆಲ್ಲ ಮಾಹಿತಿಗಳನ್ನ ನನಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವಿದ್ದೀವಿ ಟೀಚಿಂಗ್ ಯೂನಿವರ್ಸಿಟಿ ಗುಬ್ಬಿಯಾದಲ್ಲಿ. ಸೊ ನಾನು ಈ ಸರಿ ಒಂದಷ್ಟು ಸ್ಟೂಡೆಂಟ್ಸ್ ಗಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ MBBS ಕರೀಲಿಕ್ಕೆ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಸೊ ಜಿಯೋಮೆಡಿ ಯೂನಿವರ್ಸಿಟಿ ಒಂದು ಬೆಸ್ಟ್ ಯೂನಿವರ್ಸಿಟಿ ಆಗಿದೆ. ಫೋರ್ಟ್ ಜಾರ್ಜಿಯಾ. ಇಲ್ಲಿರುವಂತಹ ಒಳ್ಳೆ ಫೆಸಿಲಿಟೀಸ್ ಆಗಿರ್ಬೋದು, ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರುವಂತ ಸಿಲೆಬಸ್ ಆಗಿರ್ಬೋದು, ಅಥವಾ ಇಲ್ಲಿರುವಂತ ಹೈಲಿ ಪ್ರೊಫೆಸರ್ಸ್ ಆಗಿರ್ಬೋದು, ತುಂಬಾ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ. ಯೂನಿವರ್ಸಿಟಿ ಕೂಡ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ. ಟ್ಯೂಷನ್ ಫೀಸ್ ಕೂಡ ಅಫೋರ್ಡಬಲ್ ಆಗಿದೆ. ಸೊ ಇಲ್ಲಿ ಬಂದು MBBS ಕಲಿತು 6 ವರ್ಷ ಕೋರ್ಸ್ ನ ಮುಗಿಸಿ ಇಂಡಿಯಾದಲ್ಲಿ ಹೋಗಿ ಮತ್ತೆ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು, ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಇದೊಂದು ಆಪರ್ಚುನಿಟೀಸ್ ನ ಇಂಡಿಯನ್ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ. ಈ ಒಂದು ಯೂನಿವರ್ಸಿಟಿ ಇಂದ ಹಾಸ್ಟೆಲ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ ಇಂಡಿಯನ್ ಸ್ಟೂಡೆಂಟ್ಸ್ ಗೆ ಅಂತಾನೆ ಸೆಪರೇಟ್ ಆಗಿ, ಅಂಡ್ ವಿತ್ ಇಂಡಿಯನ್ ಫುಡ್ ಕೂಡ ಸಿಗ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನಮ್ ಅಡ್ಮಿಷನ್ ಆಫೀಸ್ ಅಲ್ಲಿ ನಮ್ ಇಂಡಿಯನ್ ಇರೋದ್ರಿಂದ ಸೊ ಅವರು ಇಂಡಿಯನ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಸರಿ ಕೂಡ ಸುಮಾರು ಸ್ಟೂಡೆಂಟ್ಸ್ ಇಲ್ಲಿ ಬಂದಿದ್ದಾರೆ. ಒಂದು ಖುಷಿ ವಿಚಾರ ಏನಂತ ಅಂದ್ರೆ ನಾನು ಕೂಡ ಇದೇ ಯೂನಿವರ್ಸಿಟಿನಲ್ಲಿ MBBS ಮುಗಿಸಿದ್ದೀನಿ. ಸೊ ನಾನು ಇಷ್ಟು ಯೂನಿವರ್ಸಿಟಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜಧಾನಿ ಆಗಿರುವಂತ ಟಿಬಿಲಿಸಿ ನಲ್ಲಿ ಇರುವಂತ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ. ಇಲ್ಲಿ MBBS ನ 6 years ಕೋರ್ಸ್ ಇದೆ. MBBS ಜೊತೆಗೆ ಇಲ್ಲಿ ನಾವು ಡೆಂಟಲ್ ಮತ್ತೆ ನರ್ಸಿಂಗ್ ನ ಕೂಡ ಕಲಿಬಹುದು. ಅದ್ರ ಜೊತೆಗೆ MBA ಆಗಿರ್ಬೋದು, BBA ಆಗಿರ್ಬೋದು, ಲಾ ಕೋರ್ಸಸ್ ಗಳಾಗಿರ್ಬೋದು, ಈ ರೀತಿ ಹಲವಾರು ಕೋರ್ಸಸ್ ಗಳು ಇಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ 100+ ಕಂಟ್ರೀಸ್ ಗಳಿಂದ ಸ್ಟೂಡೆಂಟ್ಸ್ ಬಂದು ಇಲ್ಲಿ ಸ್ಟಡೀಸ್ ನ ಮಾಡ್ತಿದ್ದಾರೆ. ಸೊ ಇಲ್ಲಿ MBBS ಕೋರ್ಸ್ ಒನ್ ಆಫ್ ದ ಪಾಪ್ಯುಲರ್ ಕೋರ್ಸ್ ಥ್ರೂಔಟ್ ದ ಜಾರ್ಜಿಯಾದಲ್ಲಿ ಆ ತರ ಹೇಳ್ಬೋದು. ಸೊ ಇಲ್ಲಿ MBBS ಕೋರ್ಸ್ ಬಂದು 6 years ಕೋರ್ಸ್ ಆಗಿರುತ್ತೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಲ್ಲಿ ಟೀಚ್ ಮಾಡ್ತಾರೆ. ಜೊತೆಗೆ ಇಲ್ಲಿರುವಂತಹ ಎಲ್ಲಾ ಪ್ರೊಫೆಸರ್ಸ್ ಕೂಡ ಇಂಟರ್ನ್ಯಾಷನಲಿ
ಇಂಟರ್ನ್ಯಾಷನಲಿ ಎಲ್ಲ ರೆಕಗ್ನಿಷನ್ ತಗೊಂಡಿರುವಂಥ ಪ್ರೊಫೆಸರ್ಸ್ ಇದ್ದಾರೆ. ಜೊತೆಗೆ ಸ್ಟೂಡೆಂಟ್ಸ್ ಕೂಡ ಕಂಪ್ಲೀಟ್ಲಿ ಇಂಟರ್ನ್ಯಾಷನಲ್ ಒಂದು ಸೆಟಪ್ ಇಲ್ಲಿ ನಮಗೆ ಯೂನಿವರ್ಸಿಟಿನಲ್ಲಿ ಸಿಗುತ್ತೆ. ಬಿಕಾಸ್ ನೀವು ನೋಡ್ಬೋದು 100+ ಕಂಟ್ರೀಸ್ ಇಂದ ಇಲ್ಲಿ ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಅಂತ ನಾನು ಹೇಳಿದ್ದೀನಿ. ಡಿಫ್ರೆಂಟ್ ಕೋರ್ಸಸ್ಗೆ ಇಲ್ಲಿ ಸ್ಟೂಡೆಂಟ್ಸ್ ಎನ್ರೋಲ್ ಆಗ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಇನ್ ಜಾರ್ಜಿಯಾ ಅಂತ ಹೇಳ್ಬೋದು. Hello, we are from Hurli Durga. My daughter is going to abroad for MBBS studies. For this, Monica madam helped us from visa to and everything A to Z. She supported us, and she has a Medway education solution in which she sends more students to study abroad and make all the students' dreams come. so we are very excited that my daughter was going to abroad to study MBBS. I wish you all the best for all the students, those who are going to abroad. There are 7 members going from this Medway abroad education through Monica ma'am's support. We wish all the best to everyone. ನಮಗೂ ನಾವು ಮಾಡಿದಲ್ಲೇ ನಮ್ಮ ಮಕ್ಕಳು ಮಾಡಲಿ, ಅಚೀವ್ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ಅಂತ ಆಸೆ. ಮೋನಿಕಾ ಮೇಡಮ್ ತುಂಬ ಸಪೋರ್ಟ್ ಆಗಿ ಕೋಆಪರೇಟ್ ಮಾಡಿದ್ದಾರೆ. If you're a future doctor, then you need Medway. Let's make your dream a reality. Imagine studying medicine at a world-class university, with modern facilities and experienced faculty guiding you every step of the way. Welcome to GeoMedi Medical University in Georgia, your pathway to a global medical career. Medway Abroad Education is your trusted partner, offering personalized support from application to arrival. We take care of everything: university selection, application assistance, visa guidance, and pre-departure preparation. With Medway, you're never alone on your journey. Hear from our students who are thriving at GeoMedi, gaining invaluable international experience and education. Your dream of becoming a doctor is closer than you think. Ready to start your medical journey? Contact Medway Abroad Education today at info@medwayeducation.in. Follow us on Instagram at Medway Abroad Education, or WhatsApp us at +91 879 Let's make your medical dreams a reality together. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಿಡ್ವೇ ಅಬ್ರಾಡ್ ಎಜುಕೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ನೀಟಲ್ಲಿ ನಿಮ್ಗೆ ಏನಾದರೂ ಕಡಿಮೆ ಅಂಕ ಬಂದರೆ ಚಿಂತಿಸಬೇಡಿ, ನೀವು ಮಿಡ್ವೇ ಅಬ್ರಾಡ್ ಎಜುಕೇಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ನಿಮಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಭಾವಸಿಂಚನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ತುಂಬ ವೀಡಿಯೋಸ್, ನಿಮಗೆ ಯಾವ ಥರ ಹೆಲ್ಪ್ ಆಗುತ್ತೆ, ನಿಮ್ಮ ಲೈಫ್ಗೆ ಬೇಕಾಗಿರೋ ವೀಡಿಯೋಸ್ ಕೂಡ ಸಿಗ್ತವೆ. ಸೊ ಸಾಕಷ್ಟು ಜನ ವೀಡಿಯೋಸ್ಗಳನ್ನ ನೋಡ್ತೀರಾ, ಆದರೆ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಿಮ್ಮ ಲೈಕ್ ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.